ಎಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಟಿ ವಿ ಚಾನಲ್ ಇಲ್ಲಿ ನಾನು ಇನ್ವೈಟ್ ಮಾಡಿರೋದಕ್ಕೆ ಧನ್ಯವಾದ. ಇವತ್ತು ನಾನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೊಬೊಟಿಕ್ಸ್ ಯಾವ ರೀತಿಯಲ್ಲಿ ಪೇಷಂಟ್ ಕೇರ್ನ ಇಂಪ್ರೂವ್ ಮಾಡ್ತಾ ಇದೆ, ಅಂದರೆ ಇನ್ನೂ ಬೆಟರ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಆ್ಯಂಡ್ ನಮ್ಮ ಹಾಸ್ಪಿಟ್ಲಲ್ಲಿ ಏನೇನು ಸರ್ವಿಸಸ್ ಇದೆ ರೊಬೊಟಿಕ್ ರಿಲೇಟೆಡ್ ಇಲ್ಲ AI ರಿಲೇಟೆಡ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಸೊ ನನ್ನ ಹೆಸರು ಡಾಕ್ಟರ್ ಸಮರ್ಥ ಆರ್ಯ ಅಂತ. ನಾನು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ರೊಬೊಟಿಕ್ ಸರ್ಜನ್, ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡ್. ನನ್ನ ಸ್ಪೆಷಾಲಿಟಿ ಬಂದು ಮೇಯ್ನಾಗಿ ರೊಬೊಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇನ್ ಹಿಪ್ ಆ್ಯಂಡ್ ನೀ ಆರ್ಥ್ರೋಪ್ಲಾಸ್ಟಿ ಮತ್ತು ಸ್ಪೋರ್ಟ್ಸ್ ಆರ್ಥೋಪೆಡಿಕ್ಸಲ್ಲಿ. ಸೊ ಇವಾಗ ಇತ್ತೀಚೆಗೆ ತುಂಬ AI ಎಲ್ಲದಲ್ಲೂ ಬಂದುಬಿಟ್ಟಿದೆ, ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ AI ಇದೆ. ChatGPT ಆಗಲಿ, ಪರ್ಪ್ಲೆಕ್ಸಿಟಿ ಅಂತ ತುಂಬ ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ನಮ್ಮ ಕೆಲಸ ಏನು, ರೈಟ್ ಫ್ರಮ್ ಪ್ರಿಪೇರಿಂಗ್ PPT ಇಲ್ಲ ಪ್ರಿಪೇರಿಂಗ್ ಎನ್ ಎಸ್ಸೆ ಇಲ್ಲ ಗೆಟಿಂಗ್ ಎನಿ ಇನ್ಫಾರ್ಮೇಷನ್, ಎಲ್ಲ ಇಟ್ ಈಸ್ ಅವೈಲಬಲ್ ಇನ್ ದ ಹ್ಯಾಂಡ್. ನಿಮ್ಮ ಮೊಬೈಲ್ ಡಿವೈಸಲ್ಲೇ ಟೈಪ್ ಮಾಡ್ತೀರಾ, ಅದು ಪ್ರಿಪೇರ್ ಮಾಡಿ ಕೊಡುತ್ತೆ. ಅಂದರೆ 5 ನಿಮಿಷದ ಕೆಲಸ ಆಗಿಬಿಟ್ಟಿದೆ. ಮೊದಲು ಯಾವ ಥರ ಇತ್ತು, ಬುಕ್ಸ್ ರೆಫರ್ ಮಾಡಬೇಕಿತ್ತು, ಮಲ್ಟಿಪಲ್ ಬುಕ್ಸ್ ತೊಗೋಬೇಕಾಗಿತ್ತು, ಲೈಬ್ರರಿಗೆ ಹೋಗಬೇಕಾಗಿತ್ತು, ಫೋಟೋಸ್ ಅಲ್ಲಿಂದ ತೊಗೋಬೇಕಾಗಿತ್ತು, ಜೆರಾಕ್ಸ್ ಮಾಡಿಸ್ಬೇಕಾಗಿತ್ತು. ಇವಾಗ ನೀವು ಫೋನಲ್ಲಿ ಟೈಪ್ ಮಾಡ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಇಮೇಜ್ ಬೇಕು ಅಂದರೆ ಅದೇ ಪ್ರಿಪೇರ್ ಮಾಡಿಕೊಡುತ್ತೆ, ಒಂದು ವಿಡಿಯೋ ಬೇಕು ಅಂದರೆ ಏನು ಅಂತ ಇನ್ಪುಟ್ ಹಾಕಿದ್ರೆ ಅದೇ ಪ್ರಿಪೇರ್ ಮಾಡಿಕೊಡುತ್ತೆ. ಸೊ ಅದನ್ನು ನಾವು ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಯಾವ ಥರ ಬಳಸ್ತೀವಿ ಅದರ ಬಗ್ಗೆ ಇವತ್ತು ಮಾಹಿತಿ ಕೊಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇವಾಗ ಏನಾಗಿದೆ, AI ಬಂದರು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮಗೆ ಹೆಲ್ತ್ ಕೇರಲ್ಲಿ ನಾವು ಇವಾಗ ರೊಟೀನಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅಂದರೆ ಒಂದೇ ಸ್ಪೆಷಾಲಿಟಿ ಅಂತಲ್ಲ, ಮಲ್ಟಿಪಲ್ ವೇರಿಯಸ್ ಸ್ಪೆಷಾಲಿಟೀಸಲ್ಲಿ ವಿ ಹ್ಯಾವ್ ಟ್ರೈಡ್ ಇನ್ಕಾರ್ಪೊರೇಟಿಂಗ್ AI. ಯಾತಕ್ಕೆ ಅಂದರೆ ಫಸ್ಟು ನಮ್ಮದು ಅನಾಟಮಿಕಲ್ ಆ್ಯಕ್ಯುರಸಿ ಬೂಸ್ಟ್ ಆಗುತ್ತೆ. ಅಂದರೆ ದೇಹದ ಸ್ಕೆಲಿಟಲ್ ಇರ್ಬೋದು, ಮಾಂಸ ಇರ್ಬೋದು, ರಕ್ತನಾಳ, ನರ್ವಸ್ ಸಿಸ್ಟಮ್ ಎಲ್ಲದನ್ನು AI ನಾವು ಜನರೇಟ್ ಮಾಡಿ ಪ್ಲ್ಯಾನಿಂಗ್ ಮಾಡ್ಬೋದು. ಅದಾಗೋದ್ರಿಂದ ಏನಾಗುತ್ತೆ, ಕಾಂಪ್ಲಿಕೇಶನ್ಸ್ ಸರ್ಜರಿ ಮಾಡೋ ಟೈಮಲ್ಲಿ ಇಲ್ಲ ಯಾವುದೇ ಅಂತ ಪ್ರೊಸೀಜರ್ ಮಾಡೋ ಟೈಮಲ್ಲಿ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್ನ ಝೀರೋ ಮಾಡಿಬಿಡ್ಬೋದು. ಅಂದರೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗೋದು ಇದರಲ್ಲಿ ಕಂಪ್ಲೀಟ್ಲಿ ಪ್ರೆಡಿಕ್ಟಬಲ್ ಆಗೋಗುತ್ತೆ. ಇದರಿಂದ ಏನಾಗುತ್ತೆ, ಪ್ರತಿ ಪೇಷಂಟಿಗೆ ಪರ್ಸನಲೈಸ್ ಕೇರ್ ಕೊಡ್ತೀವಿ. ಅಂದರೆ ಆ ಪೇಷಂಟ್ಗೆ ಯಾವ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುತ್ತೋ ಅವ್ರಿಗೆ ಅದೇ ಥರ ಟ್ರೀಟ್ಮೆಂಟು. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸಿಂಗಲ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನೇ ಎಲ್ಲರಿಗೂ ಕೊಡೋದು ಬೇಕಾಗಲ್ಲ. ಪ್ರತಿ ಪೇಷಂಟ್ಗೂ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್, ಅಂದರೆ ಅವ್ರಿಗೆ ಏನು ತೊಂದರೆ ಇದೆ ಅದನ್ನು ಮಾತ್ರ ಸಾರ್ಟ್ ಔಟ್ ಮಾಡೋಂಗೆ ಅದು AI ಸಾಧ್ಯತೆ ಇದೆ. ಅದು ಬಿಟ್ಟು ಏನಾಗುತ್ತೆ ಇದರಿಂದ, ಯಾಕೆಂದರೆ ಇಷ್ಟೊಂದು ಆ್ಯಕ್ಯುರಸಿ ಮತ್ತು ಪರ್ಫೆಕ್ಟಾಗಿ ಬರೋದ್ರಿಂದ ಪ್ರೊಸೀಜರ್ಸ್ ಇಲ್ಲ ಸರ್ಜರಿ, ಪೇಷಂಟ್ ಹಾಸ್ಪಿಟ್ಲಲ್ಲಿರೋದು ಡ್ಯೂರೇಷನ್ ಕಮ್ಮಿ ಆಗೋಗುತ್ತೆ. ಅಂದರೆ ಅವರು ತುಂಬ ಬೇಗನೆ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ, ಬೇಗನೆ ಮನೆಗೆ ಹೋಗಿ ಅವರ ದಿನನಿತ್ಯ ಕಾರ್ಯಗಳೇನಿದೆ ಅದನ್ನು ರೆಸ್ಯೂಮ್ ಮಾಡ್ಕೊಂಬಿಡ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇವಾಗ AI ಇಲ್ಲ ರೋಬೋಟಲ್ಲಿ ನಮ್ಗೆ ಏನು ಅಡ್ವಾಂಟೇಜು, ಒಂದೇನು ಅಂದರೆ ಬೋತ್ ರೋಬೋಟ್ ಆ್ಯಂಡ್ AI ನಮಗೆ 3D ವಿಜುವಲೈಸೇಷನ್ ಬರುತ್ತೆ. ಅಂದರೆ ನಾವು ಇವಾಗ ಸಪೋಸ್ ಅಬ್ಡಮನ್ ಆಪ್ರೇಟ್ ಮಾಡ್ತಾಯಿದ್ದೀವಿ ಇಲ್ಲ ಹಿಪ್ ಆಪ್ರೇಟ್ ಮಾಡ್ತಾಯಿದ್ದೀವಿ, ಒಳಗೆ ನಮ್ಮ ಮುಖ ಹಾಕಿ ನೋಡೋದಕ್ಕೆ ಬರಲ್ಲ, ಮೇಲಿಂದ ಏನು ಕಾಣುತ್ತೆ ಅಷ್ಟು 2D ವ್ಯೂ ಸಿಗುತ್ತೆ. ರೋಬೋಟಲ್ಲಿ ಏನಾಗುತ್ತೆ, ಅದು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಹೋಗಿ ನಮ್ಗೆ ಬೆಸ್ಟ್ ವ್ಯೂ ಕೊಡುತ್ತೆ. ಸೆಕೆಂಡ್ಲಿ ಏನಾಗುತ್ತೆ, ನಮ್ಮದು ರಿಸ್ಟ್ ಮೂಮೆಂಟ್ ಇಸ್ ರಿಸ್ಟ್ರಿಕ್ಟೆಡ್. AI ಹಂಗಲ್ಲ, 360 ಡಿಗ್ರೀಸ್ ಮೂವ್ ಆಗುತ್ತೆ. ಯಾಕೆಂದರೆ ಮಲ್ಟಿಪಲ್ ಹಿಂಜ್ ಪಾಯಿಂಟ್ಸ್ ಇರುತ್ತೆ. ಮಲ್ಟಿಪಲ್ ಹಿಂಜ್ ಪಾಯಿಂಟ್ಸ್ ಇರೋದ್ರಿಂದ ನಮ್ಮ ಹ್ಯೂಮನ್ ಕೈಯಲ್ಲಿ ಏನು ಸಾಧ್ಯ ಆಗಲ್ವೋ ಅಂಥ ಮೂಮೆಂಟ್ಸ್ ಕೂಡ ಮಾಡುತ್ತೆ ರೋಬೋಟಲ್ಲಿ. ಅದಾದಮೇಲೆ ಯಾವುದೇ ಸರ್ಜನ್ ಆಗಲಿ ಆಪ್ರೇಟ್ ಮಾಡ್ಬೇಕಾದ್ರೆ ಅನ್ಇಂಟೆನ್ಷನಲ್ ಟ್ರೆಮರ್ಸ್ ಅಂದರೆ ಸ್ವಲ್ಪ ನಡ್ಕ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಸಾಮಾನ್ಯ ಆಗಿರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ವಯಸ್ಸಾಗ್ತಾ ಸ್ವಲ್ಪ ಹ್ಯಾಂಡ್ ಶಿವರಿಂಗ್ ಜಾಸ್ತಿ ಆಗುತ್ತೆ. ರೋಬೋಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದು ಹ್ಯಾಂಡ್ ಶಿವರಿಂಗ್ ಕಂಪ್ಲೀಟ್ಲಿ ಎಲಿಮಿನೇಟ್ ಆಗೋಗುತ್ತೆ. ಅಂದರೆ ಅದು ಫಿಲ್ಟರ್ ಔಟ್ ಮಾಡಿಬಿಡುತ್ತೆ ಹ್ಯಾಂಡ್ ಶಿವರಿಂಗ್ನ. ಅದು ಬಿಟ್ಟು ಏನಾಗಿದೆ, ಪ್ರೀವಿಯಸ್ ಸ್ಲೈಡ್. ಮಿನಿಮಲ್ ಇನ್ವೇಸಿವ್ ಅಂದರೆ ನಮ್ಮದು ಸರ್ಜರಿ ಎಷ್ಟು ಲೆಂತ್ ಆಫ್ ಇನ್ಸಿಷನ್ ಕೊಡ್ತೀವಿ ಅದು ಕಮ್ಮಿ ಆಗೋಗುತ್ತೆ. ಯಾಕೆಂದರೆ ನಾರ್ಮಲ್ ಸರ್ಜರಿ ಮಾಡಬೇಕಾದ್ರೆ, ಕನ್ವೆನ್ಷನಲ್ ಸರ್ಜರಿ ಮಾಡಬೇಕಾದ್ರೆ ದೊಡ್ಡ ಅಂತ ಇನ್ಸಿಷನ್ ಕೊಡ್ತೀವಿ, ಯಾಕೆಂದರೆ ಪೂರ್ತಿ ಸ್ಟ್ರಕ್ಚರ್ ಕಾಣಬೇಕು. ರೋಬೋಟ್ ಯೂಸ್ ಮಾಡಿದ ಏನಾಗುತ್ತೆ, ಸಣ್ಣ ಇನ್ಸಿಷನಲ್ಲೇ ಅದು ಕಾಣದೇ ಇರೋ ಕಾರ್ನರ್ಗೆ ಹೋಗಿ ಸರ್ಜರಿ ಮಾಡೋ ಅವಶ್ಯಕತೆ ಇದೆ ಅದರಲ್ಲಿ. ಆಮೇಲೆ ಇದೇನಾಗುತ್ತೆ, ನಮ್ಮದು ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಅಲೈನ್ಮೆಂಟ್, ಇಂಪ್ಲಾಂಟ್ ಪೊಸಿಷನಿಂಗ್ ಅಂತ ಬರುತ್ತೆ. ಅಂದರೆ ಇವಾಗ ನಾವು ಆ ಇಂಪ್ಲಾಂಟ್ನ ಯಾವ ಪೊಸಿಷನಲ್ಲಿ ಹಾಕ್ತೀವಿ ಅದರದ್ದು ಲಾಂಜಿವಿಟಿ ಅಷ್ಟು ಡಿಟರ್ಮಿನ್ ಆಗುತ್ತೆ. ಅಂದರೆ ಚೆನ್ನಾಗಿರೋ ಸರ್ಜರಿ ಮಾಡಿದ್ರೆ ಇಂಪ್ಲಾಂಟ್ ಪರ್ಫೆಕ್ಟ್ ಪೊಸಿಷನಲ್ಲಿ ಹಾಕಿದ್ರೆ ಆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಡ್ಯೂರೇಷನ್ ಬಂದು 20, 25, 30 ವರ್ಷ ಬರುತ್ತೆ. ನಾರ್ಮಲಲ್ಲಿ ಏನಾಗುತ್ತೆ, ನಾವು ಒಂದು ರಫ್ ಗೈಡಲ್ಲಿ ಐಬಾಲ್ ಮಾಡಿ ಹಾಕ್ತೀವಿ, ಸೊ ಅದರಲ್ಲಿ ಅಷ್ಟು ಲಾಂಜಿವಿಟಿ ಬರಲ್ಲ. ಸೇಮ್ ಇಂಪ್ಲಾಂಟ್ ಅದೇ ಇಂಪ್ಲಾಂಟ್ ಯೂಸ್ ಮಾಡಿದ್ರು ಅಷ್ಟು ಲಾಂಜಿವಿಟಿ ಬರಲ್ಲ. ಬಟ್ ರೋಬೋಟ್ ಯೂಸ್ ಮಾಡಿ AI ಯೂಸ್ ಮಾಡಿದ್ರೆ ಇದ್ರದ್ದು ಇಂಪ್ಲಾಂಟ್ ಲೈಫ್ ಸ್ಪ್ಯಾನ್ ತುಂಬ ಜಾಸ್ತಿ ಆಗೋಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ
ಸೊ ಎ ಐ ಯೂಸ್ ಮಾಡೋದ್ರಿಂದ ಇನ್ನೊಂದೇನು, ರೋಬೋಟ್ ಯೂಸ್ ಮಾಡೋದ್ರಿಂದ ಫಸ್ಟ್ ಇಸ್ ಕಾಂಪ್ಲಿಕೇಶನ್ ಪ್ರಿಡಿಕ್ಷನ್. ಅಂದರೆ ಇವಾಗ ನೀ ರಿಪ್ಲೇಸ್ಮೆಂಟ್ ತೊಗೊಳ್ಳೋಣ, ಅದರಲ್ಲಿ ಎಷ್ಟು ಡಿಫಾರ್ಮಿಟಿ ಇದೆ, ಎಷ್ಟು ಕರೆಕ್ಷನ್ ಬೇಕಾಗುತ್ತೆ. ಈ ಕರೆಕ್ಷನ್ ಅಂದರೆ ಮೊಣಕಾಲು ಸ್ಟ್ರೈಟ್ ಮಾಡೋದಕ್ಕೆ ಡಿಫಾರ್ಮಿಟಿ ಬೆಂಡ್ ಆಗೋಗಿರುತ್ತೆ, ಬಗ್ಬಿಟ್ಟಿರುತ್ತೆ. ಅದನ್ನು ಸ್ಟ್ರೈಟ್ ಮಾಡ್ಬೇಕಾದ್ರೆ ರಕ್ತನಾಳ ಆಗಲಿ ನರ್ವ್ ಆಗಲಿ ಎಷ್ಟು ಡ್ಯಾಮೇಜ್ ಆಗುತ್ತೆ ಅದನ್ನು ನಾವು ಮೊದಲೇ ತಿಳ್ಕೊಬೋದು. ಯಾಕೆಂದರೆ ರೋಬೋಟ್ ಎ ಐಯಿಂದ ಅದು ಪ್ರಿಡಿಕ್ಟ್ ಮಾಡುತ್ತೆ, ನೀವು ಇಷ್ಟು ಕರೆಕ್ಷನ್ ಮಾಡಿದ್ರೆ ಇಷ್ಟು ಡ್ಯಾಮೇಜ್ ಚಾನ್ಸ್ ಇರುತ್ತೆ. ಅಕಾರ್ಡಿಂಗ್ಲಿ ನಾವು ಥಿಯೇಟ್ರಿಗೆ ಪ್ರಿಪೇರ್ ಆಗಿ ಹೋಗ್ಬೋದು. ಸೆಕೆಂಡ್ ಏನೋ ರಿಸ್ಕ್ ಸ್ಟ್ರಾಟಿಫಿಕೇಷನ್, ಅಂದರೆ ಈ ಪೇಷಂಟ್ಗೆ ಈ ಪ್ರೊಸೀಜರ್ ಮಾಡಿದ್ರೆ ಎಷ್ಟು ರಿಸ್ಕ್ ಇರುತ್ತೆ ಆ್ಯಂಡ್ ಮಾಡೋದು ಅರ್ಥ ಇಲ್ವಾ ಅದು ಹೇಳುತ್ತೆ ಎ ಐ ನಮಗೆ. ಆ್ಯಂಡ್ ಪೇಷಂಟ್ ಸೆಲೆಕ್ಷನ್, ಅಂದರೆ ಯಾವ ಪೇಷಂಟ್ ಈ ಸರ್ಜರಿಗೆ ಬೆಟರ್. ಇವಾಗ ಸಪೋಸ್ ಲಿಗಮೆಂಟ್ ಇಂಜುರಿ ಇದ್ದರೆ ನೀಯಲ್ಲಿ, ಅಂಥ ಪೇಷಂಟಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿ ಉಪಯೋಗ ಇಲ್ಲ. ಸೊ ಅದು ನಮ್ಮ ಮೊದಲೇ ಗೊತ್ತಾಗೋಗುತ್ತೆ. ಅದು ಪೂರ್ತಿ ಲ್ಯಾಕ್ಸ್ ನೀ ಇದ್ದರೆ ಫಸ್ಟ್ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಮಾಡಬೇಕು, ಆಮೇಲೆ ಸರ್ಜರಿ ಮಾಡಬೇಕಾಗುತ್ತೆ. ಇದು ನಮ್ಗೆ ರೋಬೋಟಲ್ಲಿ ಗೊತ್ತಾಗೋಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಸರ್ಜರಿ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಬೆಸ್ಟ್ ಸ್ಟೆಪ್ ಏನು ಆ ಪೇಷಂಟ್ಗೆ ಅದು ಹೇಳ್ತಾ ಹೋಗುತ್ತೆ ರೋಬೋಟು ಮತ್ತು ಎ ಐ. ಸೊ ಇಟ್ ವಿಲ್ ಗೈಡ್ ದ ಸರ್ಜನ್, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು. ಸಪೋಸ್ ಏನಾದ್ರು ತಪ್ಪು ಮಾಡ್ತಾ ಇದ್ದರೆ ಇಟ್ ವಿಲ್ ಸ್ಟಾಪ್ ಯು. ಇಲ್ಲ ನೋಡಿ ತಪ್ಪು ಮಾಡ್ತಾ ಇದ್ದೀರಾ, ಸ್ವಲ್ಪ ರೀಲುಕ್ ಮಾಡಿ ಒಂದು ಸ್ಟೆಪ್ ಹಿಂದೆ ತೊಗೊಂಡು ನೋಡಿ ಏನು ತಪ್ಪಾಗ್ತಾಯಿದೆ, ಇಟ್ ವಿಲ್ ಗೈಡ್ ಯು. ಅದಾದಮೇಲೆ ಏನು, ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ಅಂದರೆ ರಕ್ತನಾಳ ಆಗಲಿ, ವೇಯ್ನ್ ಆಗಲಿ, ನರ್ವ್ ಆಗಲಿ, ನರ ಆಗಲಿ, ಅದೆಲ್ಲದನ್ನು ಹೈಲೈಟ್ ಮಾಡುತ್ತೆ. ಆಮೇಲೆ ಇವಾಗ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗಲಿ, ಹಿಪ್ ರಿಪ್ಲೇಸ್ಮೆಂಟ್ ಆಗಲಿ, ಹ್ಯಾಪ್ಟಿಕ್ ಬೌಂಡ್ರೀಸ್ ಅಂತ ಬರ್ತದೆ, ಅಂದರೆ ವರ್ಚುವಲ್ ಬೌಂಡ್ರಿ. ಸೊ ಬೇಸಿಕಲಿ ರೋಬೋಟಲ್ಲಿ ಯೂಸ್ ಮಾಡೋ ಆ ಬೌಂಡ್ರಿ ಬಿಟ್ಟು ಆಚೆನೇ ಹೋಗಲ್ಲ. ಅಂದರೆ ಲಿಗಮೆಂಟಿಗಾಗಲಿ, ರಕ್ತನಾಳ ನರಕ್ಕಾಗಲಿ ಯಾವುದು ಡ್ಯಾಮೇಜೇ ಆಗಲ್ಲ. ಸೊ ಬೇಸಿಕಲಿ ನಿಮ್ದು ಏನು ಹ್ಯೂಮನ್ ಎರರ್ ಇದೆ ಅದನ್ನು ಪೂರ್ತಿ ತೆಗೆದಾಕ್ಬಿಡುತ್ತೆ. ಅದಾದಮೇಲೆ ಏನು, ಸಪೋಸ್ ಏನಾದ್ರು ಎರರ್ ಮಾಡ್ತಾಯಿದ್ರೆ ಫ್ಲ್ಯಾಗ್ ಅಪ್ ಮಾಡುತ್ತೆ. ಅಂದರೆ ಒಂದು ಬಾಕ್ಸ್ ಆಗಲಿ, ಒಂದು ಟ್ರಯಾಂಗಲ್ ಆಗಲಿ ಹೈಲೈಟ್ ಮಾಡುತ್ತೆ, ಈ ಸ್ಟೆಪ್ಪಲ್ಲಿ ನೀವೇನೋ ಸ್ವಲ್ಪ ತಪ್ಪು ಮಾಡ್ತಾಯಿದ್ದೀರಾ, ವಾಪಸ್ ನೋಡಿ ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಬೇಸಿಕಲಿ ನಮಗೆ ಹ್ಯಾಂಡ್ ಹೆಲ್ಡ್, ಅಂದರೆ ಕೈ ಹಿಡ್ದು ಬರ್ಸ್ದಂಗೆ ಆಗುತ್ತೆ ಇದರಲ್ಲಿ. ಇದರಿಂದ ಏನಾಗುತ್ತೆ, ಟ್ರೈನಿಂಗ್ ಮಾಡೋರಿಗೆ ಎಸ್ಪೆಷಲಿ ಜೂನಿಯರ್ ಸರ್ಜನ್ಸ್ಗೆ ಕಲಿಯೋಕ್ಕೆ, ಆಮೇಲೆ ರಿಸಲ್ಟ್ಸ್ ಕೊಡೋಕ್ಕೆ ಬೆಸ್ಟ್. ಸೊ ಇವಾಗ ಹಿಪ್ ರಿಪ್ಲೇಸ್ಮೆಂಟು 30 ವರ್ಷ ಯಾವ ಸರ್ಜನ್ ಮಾಡಿರ್ತಾರೋ, ಫಸ್ಟ್ ಟೈಮ್ ಯಾರು ಮಾಡ್ತಾ ಇರ್ತಾರೋ ಅವರಿಬ್ಬರದ್ದು ರಿಸಲ್ಟು ಸೇಮ್ ಇರುತ್ತೆ. ಹಂಗಂದರೆ ಪೇಷಂಟ್ಗೆ ರಿಸಲ್ಟ್ಸ್ ಆರ್ ಗ್ಯಾರಂಟೀಡ್. ಈ ಥರ ರೋಬೋಟಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಸರ್ಜರಿ ರಿಸಲ್ಟ್ಸು ಪರ್ಫೆಕ್ಟ್ ಇರುತ್ತೆ. ಸೊ ಅದು ಬೇಸಿಕಲಿ ರೋಬೋಟಲ್ಲಿ ಅಚೀವ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ರೋಬೋಟ್ ಯೂಸ್ ಮಾಡೋದ್ರೆ ಏನೇನು ಅಡ್ವಾಂಟೇಜಸ್ ಆಗ್ತಾಯಿದೆ, 25% ಆಪ್ರೇಟಿವ್ ಟೈಮ್ ಕಮ್ಮಿ ಆಗ್ಬಿಟ್ಟಿದೆ. ಅಂದರೆ ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವೆಲ್ಲ, ನಮಗೆ ಮುಂಚಿಂದನೇ ಗೊತ್ತು ಏನು ಮಾಡ್ಬೇಕು ಸರ್ಜರಿ, ಇಂಪ್ಲಾಂಟ್ ಸೈಜ್ ಎಷ್ಟಿರ್ ಬರ್ಬೋದು ಈ ಪೇಷಂಟಲ್ಲಿ, ಯಾವ ಪೊಸಿಷನಲ್ಲಿ ಹಾಕಬೇಕು ಅದೆಲ್ಲ ನಮ್ಗೆ ಗೊತ್ತಾಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಏನು ಮಾಡ್ತೀವಿ, ಸರ್ಜರಿ ಟೈಮಲ್ಲಿ ಜಾಯಿಂಟ್ ಓಪನ್ ಮಾಡ್ತೀವಿ, ಬೋನ್ಸ್ನ ಪ್ರಿಪೇರ್ ಮಾಡುತ್ತೆ ರೋಬೋಟು, ನಾವು ಇಂಪ್ಲಾಂಟ್ ಹಾಕ್ತೀವಿ, ವಾಪಸ್ ಬರ್ತೀವಿ. ನೀ ರಿಪ್ಲೇಸ್ಮೆಂಟ್ ಬಂದು 25-30 ನಿಮಿಷದಲ್ಲಿ ಆಗೋಗುತ್ತೆ. ಹಿಪ್ ರಿಪ್ಲೇಸ್ಮೆಂಟ್ ಒಂದು 35-40 ನಿಮಿಷದಲ್ಲಿ ಆಗೋಗುತ್ತೆ, ತುಂಬ ಕ್ವಿಕ್. ಅದು ಕನ್ವೆನ್ಷನಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಜಿಕ್ಸ್ ಹಾಕ್ತೀವಿ, ಕಣ್ಣಲ್ಲಿ ನೋಡ್ತೀವಿ, ಟೂಲ್ಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ, ಇದಾಗಲೇ ಎಲ್ಲ ಪ್ರೀ ಡಿಟರ್ಮಿಂಡ್. ಇವಾಗ ನಾವು ಯಾವುದೇ ದೊಡ್ಡ ಹಾಸ್ಪಿಟ್ಲಲ್ಲಿ ಹೋದರೂ ಏನಾಗ ಕನ್ವೆನ್ಷನಲ್ ಸರ್ಜರಿ ಮಾಡಬೇಕಾದ್ರೆ ಯಾವುದೋ ಒಂದು ಸೈಜ್ ಆಫ್ ಇಂಪ್ಲಾಂಟ್ ಹೇಳ್ತೀವಿ, ಇಷ್ಟಾಗಿದೆ ಇಷ್ಟು ಕೊಡಿ ಅಂತ. ಆವಾಗ ಏನಂದರೆ ಇಂಪ್ಲಾಂಟ್ ಅವ್ರು ಹೇಳ್ಬೋದು, ಇದು ಒಂದು ಸೈಜ್ ಇಲ್ಲ ಸರ್, ಏನಾದ್ರು ಸ್ವಲ್ಪ ಆಲ್ಟ್ರ್ ಮಾಡಿ ನೋಡ್ತೀರಾ ಅಂತ. ರೋಬೋಟ್ ಯೂಸ್ ಮಾಡೋದು ಬೇಕೇ ಆಗಲ್ಲ. ಯಾಕೆಂದರೆ ಸರ್ಜರಿ ಮುಂಚೆನೇ ನಮಗೆ ಗೊತ್ತು ಈ ಸೈಜ್ ಬೇಕು ಇಂಪ್ಲಾಂಟು, ಆ ಸೈಜ್ ಇಂಪ್ಲಾಂಟ್ ಬಂದು OT ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಇಂಟ್ರಾಆಪ್ರೇಟಿವ್ ಸರ್ಪ್ರೈಸಸ್, ಅಂದರೆ ಇದೊಂದಿಲ್ವಾ ಅದೊಂದಿಲ್ವಾ, ಓಕೆ ಇವಾಗ ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ಆ ನೆಸೆಸಿಟಿ ಬರೋದೇ ಇಲ್ಲ. ಅದಾದಮೇಲೆ ಏನು, 30% ಫ್ಯೂರ್ ಕಾಂಪ್ಲಿಕೇಶನ್ಸ್. ಯಾಕೆಂದರೆ ಯಾವುದು ವೈಟಲ್ ಸ್ಟ್ರಕ್ಚರ್ ಡ್ಯಾಮೇಜೇ ಆಗೋದಿಲ್ಲ. 15% ಅಂದರೆ 15% ಅರ್ಲಿ ರಿಕವರಿ. ಅಂದರೆ ಇವಾಗ ಮೊದಲು ನೀ ರಿಪ್ಲೇಸ್ಮೆಂಟ್ ಆದಮೇಲೆ 3-4 ದಿವಸಕ್ಕೆ ಮನೆಗೆ ಹೋಗ್ತಿದ್ದವರು ಇವಾಗ 2-3 ದಿವಸಕ್ಕೆ ಹೋಗ್ಬಿಡ್ತಾರೆ. ಅಂದರೆ ಆ 1 ಡೇ ಸೇವ್ ಆಗೋಗುತ್ತೆ, ಪೇಷಂಟ್ಗೂ ಅಷ್ಟೇ, ಡಾಕ್ಟ್ರಿಗೂ ಅಷ್ಟೇ, ಹಾಸ್ಪಿಟ್ಲ್ಗೂ ಅಷ್ಟೇ. ಸೊ ಎವ್ರಿ ಒನ್ ಇಸ್ ಬೆನಿಫಿಟಿಂಗ್. ಅರ್ಲಿ ರಿಕವರಿ ಆದರೆ ಪೇಷಂಟ್ ಯಾಕೆ ಹಾಸ್ಪಿಟ್ಲಲ್ಲಿ ಉಳ್ಕೋತಾರೆ, ಮನೆಗೆ ಹೋಗಿ ಕಂಫರ್ಟಬಲ್ ಆಗಿರ್ತಾರೆ. ಯಾವುದೇ ಪೇಷಂಟ್ ಆದರೂ ಹಾಸ್ಪಿಟ್ಲಲ್ಲಿ ಇದ್ದಿದ್ದಷ್ಟು ದಿವಸ ಒಂಥರ ಪೇಷಂಟ್ ಫೀಲಿಂಗ್ ಇರುತ್ತೆ, ನನಗೇನೋ ಹುಷಾರಿಲ್ಲ, ನನಗೇನೋ ತೊಂದರೆ ಇದೆ ಅಂತ. ಅದೇ ಪೇಷಂಟ್ ಮನೆಗೆ ಹೋದ್ಮೇಲೆ ಅವ್ರ ಸೈಕಾಲಜಿ ಯಾವ ಥರ ಇರ್ತದೆ, ನಾರ್ಮಲ್ ಆಗಿಬಿಟ್ಟೆ, ಇಷ್ಟು ಬೇಗ ಬಂದುಬಿಟ್ಟೆ ಮನೆಗೆ ಅಂತ ಅವ್ರಿಗೆ ಆ್ಯಕ್ಚುಲಿ ಇನ್ನೂ ಬೂಸ್ಟ್ ಆಗುತ್ತೆ. ಸೊ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಫಾರ್ ದ ಔಟ್ಕಮ್. ಸೊ ಇವಾಗ ರೋಬೋಟ್ ಯೂಸ್ ಮಾಡೋದ್ರಿಂದ ಪೇಷಂಟ್ಸ್ ಬೇಗ ಮನೆಗೆ ಹೋಗ್ಬೋದು. ಸ್ಮಾಲರ್ ಇನ್ಸಿಷನ್, ಯಾಕೆಂದರೆ ರೋಬೋಟ್ ಎಲ್ಲ ಬ್ಲೈಂಡ್ ಕಾರ್ನರ್ಸ್ಗೆ ಹೋಗಿ ಪ್ರಿಪೇರ್ ಮಾಡುತ್ತೆ. ಲೆಸ್ ಪೋಸ್ಟ್ ಆಪ್ರೇಟಿವ್ ಪೇಯ್ನ್, ಯಾಕೆಂದರೆ ಸರ್ಜರಿ ಮಾಡಬೇಕಾದ್ರೆ ನಾವು ಸ್ಕಿನ್ ಕಟ್ ಆಗಲಿ, ಮಸಲ್ ಕಟ್ ಆಗಲಿ, ಲಿಗಮೆಂಟ್ ರಿಲೀಸ್ ಆಗಲಿ ಎಲ್ಲ ನಾರ್ಮಲ್ ಸರ್ಜರೀಸಲ್ಲಿ ಜಾಸ್ತಿ ಇರುತ್ತೆ. ರೋಬೋಟಲ್ಲಿ ಅದು ಕಮ್ಮಿ ಆಗುತ್ತೆ. ಹಂಗಂತ ಅಂದರೆ ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ. ಪೋಸ್ಟ್ ಆಪ್ರೇಟಿವ್ ಅಂದರೆ ಸರ್ಜರಿ ಆದ ನಂತರ ಏನು ನೋವು ಇರುತ್ತೆ ಅದು ಕಮ್ಮಿ ಆಗೋಗುತ್ತೆ. ಇವಾಗ ನಾವು ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ, ರೋಬೋಟ್ ಯೂಸ್ ಮಾಡಿದ್ರೆ ನಮ್ಮದು 100% ಅಲೈನ್ಮೆಂಟ್ ಗ್ಯಾರಂಟೀಡ್.
ಅಂದರೆ ಯಾವುದೇ ಕಾರಣಕ್ಕೆ ಪೇಷಂಟ್ ವಾಪಸ್ ಹಾಸ್ಪಿಟ್ಲಿಗೆ ಬರೋದು, ಯಾಕೆಂದರೆ ಸ್ಟಿಫ್ನೆಸ್ ಆಗಿ ಫಿಸಿಯೋಥೆರಪಿ ತಿರ್ಗಾ ಮಾಡ್ಸೋಕ್ಕಾಗಲಿ, ಇಲ್ಲ ಇಂಪ್ಲಾಂಟ್ ಸರಿಗಾಗದೆ ರಿವಿಷನ್ ಸರ್ಜರಿ ಅಂದರೆ ಮತ್ತೆ ಎಲ್ಲ ತೆಗೆದು ಕರೆಕ್ಟ್ ಪೊಸಿಷನ್ ಹಾಕೋದಾಗಲಿ ಬೇಕಾಗಲ್ಲ. ಯಾಕೆಂದ್ರೆ ರೋಬೋಟಲ್ಲಿ ಎಲ್ಲ ಪ್ರೀ ಪ್ಲ್ಯಾಂಡ್, ಅದೇ ಪರ್ಫೆಕ್ಟ್ ಪೊಸಿಷನ್ ಹಾಕ್ತೀವಿ, ರಿಸಲ್ಟ್ಸ್ ಆರ್ ಗ್ಯಾರಂಟಿಡ್. ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ಸರ್ಜನ್ಗೆ ಏನು ಇದು ಸಹಾಯ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್ ಏನು ಅಂದರೆ ಡೆಕ್ಸ್ಟರಿಟಿ. ಇವಾಗ ಸರ್ಜನ್ ಏನು ಮಾಡ್ತಾರೆ, ಯಾವಾಗಲೂ ನೈಫ್ನ ರೈಟಲ್ಲಿ ಇಟ್ಕೋತಾರೆ, ಫೋರ್ಸಿಪ್ಸ್ನ ರೈಟ್ ಹ್ಯಾಂಡಲ್ಲಿ ಇಟ್ಕೋತಾರೆ, ಇಲ್ಲ ಲೆಫ್ಟ್ ಹ್ಯಾಂಡಲ್ಲಿ. ಯಾಕೆಂದರೆ ಐದರ್ ರೈಟ್ ಡಾಮಿನೆಂಟ್ ಇರ್ತಾರೆ, ಲೆಫ್ಟ್ ಡಾಮಿನೆಂಟ್ ಇರ್ತಾರೆ. ರೋಬೋಟಲ್ಲಿ ಏನಾಗುತ್ತೆ, 3-4 ಕೈ ಬರುತ್ತೆ ಆ್ಯಂಡ್ ಎಲ್ಲ ಕೈಯಲ್ಲೂ ಈಕ್ವಲ್ ಸ್ಟ್ರೆಂತ್. ಸೊ ಯಾವುದು ಸ್ಟ್ರಾಂಗ್ ಹ್ಯಾಂಡ್ ವೀಕ್ ಹ್ಯಾಂಡ್ ಅಂತ ಇಲ್ಲ, ಆಲ್ ಹ್ಯಾಂಡ್ಸ್ ಆಫ್ ದ ರೋಬೋಟ್ ಆರ್ ಸ್ಟ್ರಾಂಗ್ ಹ್ಯಾಂಡ್ಸ್. ಸೊ ಸರ್ಜರಿ ಮಾಡ್ಬೇಕಾದ್ರೆ 1 ಕೈ 2 ಕೈಯಲ್ಲಿ ಮಾಡೋದು ಬದಲು 4-5 ಕೈಯಲ್ಲಿ ಮಾಡಿದ್ರೆ ರಿಸಲ್ಟ್ಸ್ ಬೆಟರ್ ಇರುತ್ತೆ, ಮಚ್ ಕ್ವಿಕ್ಕರ್ ಇರುತ್ತೆ, ಆ್ಯಕ್ಯುರಸಿ ಬರುತ್ತೆ. ಅದು ಬಿಟ್ಟು ಏನಾಗುತ್ತೆ, ಎರ್ಗೋನಾಮಿಕ್ಸ್ ಅಂದರೆ ಮೊದಲೆಲ್ಲ ಸರ್ಜನ್ ಬಗ್ಗಿ ಹಿಂಗೆ ನೋಡೋದು ಅದೆಲ್ಲ ಬರೋದೇ ಇಲ್ಲ. ಸ್ಟ್ರೈಟಾಗಿ ನಿಂತಿರ್ಬೋದು, ಇಲ್ಲ ಕೂತ್ಕೊಂಡು ಆಪ್ರೇಟ್ ಮಾಡ್ಬೋದು. ಅಂದರೆ ಅವ್ರಿಗೆ ಎರ್ಗೋನಾಮಿಕಲಿ ಕುತ್ತಿಗೆ ನೋವು ಬರೋದಾಗಲಿ, ಬೆನ್ನೋವು ಬರೋದಾಗಲಿ, ಮಸಲ್ ಟಯರ್ಡ್ನೆಸ್, ಫಟ್ಟಿಗೆ ಬರೋದಾಗಲಿ ಆಗೋದಿಲ್ಲ. ಇದೇನಾಗುತ್ತೆ, ವಿಜುವಲೈಸೇಷನ್, ಬೆಟರ್ ವಿಜುವಲೈಸೇಷನ್. ಅಂದರೆ ಯಾವುದೇ ಕಾರ್ನರ್ ನಾವು ನೋಡೋಕ್ಕಾಗಲ್ವೋ ಅದೆಲ್ಲ ರೋಬೋಟ್ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಕ್ಯಾಮ್ರಲ್ಲಿ ತೋರಿಸುತ್ತೆ, ಈ ಥರ ಆ್ಯಂಗಲ್ ಇದೆ ಒಳಗಂದ್ರೆ. ಇವಾಗ ಜನರಲ್ ಸರ್ಜರಿ ಇಲ್ಲ ಆಂಕೋ ಗೈನಿ ಆಪ್ರೇಷನ್ ಮಾಡ್ಬೇಕಾದ್ರೆ ರೋಬೋಟಲ್ಲಿ ಹೊಟ್ಟೆ ಒಳಗೆ ಕ್ಯಾಮ್ರಾ ಕ್ಲೀನಾಗಿ ಎಲ್ಲ ಕಾರ್ನರ್ಸಲ್ಲೆಲ್ಲ ತೋರಿಸುತ್ತೆ. ಅದು ಸರ್ಜನಿಗೆ ಸಾಧ್ಯನೇ ಇಲ್ಲ, ಪೂರ್ತಿ ಹೊಟ್ಟೆ ಓಪನ್ ಮಾಡಿ ನೋಡೋ ತನಕ ಸಾಧ್ಯನೇ ಇಲ್ಲ. ಬಟ್ ರೋಬೋಟಲ್ಲಿ ಅದು ಪಾಸಿಬಲ್. ಇದಾಗೋದ್ರಿಂದ ಏನಾಗುತ್ತೆ, ಮೊದಲೇನಾಗೋದು ಸರ್ಜನ್ ಕೆಲಸ ಮಾಡಿ 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 ಬೆನ್ನೋವು, ಕುತ್ತಿಗೆ ನೋವು, ಕೈ ನೋವು, ಬೆರಳು ನೋವು, ರಿಸ್ಟ್ ಪೈನ್ ಎಲ್ಲ ಶುರುವಾಗೋದು. ರೋಬೋಟಲ್ಲಿ ಏನಿಲ್ಲ, ಫಿಂಗರ್ ಮೂಮೆಂಟ್ಸು ಎಲ್ಲ ಅಸಿಸ್ಟೆಡ್, ಅಂದರೆ ನೀವು ಜಾಸ್ತಿ ಶಕ್ತಿ ಯೂಸ್ ಮಾಡೋದೇ ಬೇಕಾಗಿಲ್ಲ. ಹಂಗಾಗಿ ಸರ್ಜನ್ ಕೆರಿಯರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಜಾಸ್ತಿ ದಿವಸ ಆಗ್ತಾ ಹೋಗುತ್ತೆ. ಅವ್ರು ಅಂದರೆ ಔಟ್ಕಮ್ಸ್ ಆರ್ ಬೆಟರ್. ಇದರಿಂದ ನಾವು ಏನು ಮಾಡ್ತೀವಿ, ಪ್ರತಿ ಸರ್ಜರಿನೂ ಪರ್ಫೆಕ್ಟಾಗಿ ಮಾಡಿ 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 ನಮ್ಮ ಎಫಿಷಿಯನ್ಸಿ ಆ್ಯಂಡ್ ರಿಸಲ್ಟ್ಸ್ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇವಾಗ ಪೇಷಂಟಿಗೆ ಏನು ಲಾಭ ಇದರಿಂದ, ಅವ್ರಿಗೇನು ಅಂದರೆ ಕಸ್ಟಮೈಸ್ಡ್, ಅಂದರೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸರ್ಜರಿ, ಅವ್ರಿಗೆ ಯಾವ ಇಂಪ್ಲಾಂಟ್ ಬೇಕೋ ಆ ಪರ್ಫೆಕ್ಟ್ ಸೈಜ್ ಇಂಪ್ಲಾಂಟು. ಸೊ 100% ಮ್ಯಾಚ್ ಮಾಡ್ತೀವಿ. ಇದಾಗೋದ್ರಿಂದ ಏನಾಗುತ್ತೆ, ಅವ್ರದ್ದು ಔಟ್ಕಮ್ಮು ಮತ್ತು ನೆಟ್ ರಿಸಲ್ಟ್, ಅವ್ರು ಯಾವ ಥರ ರಿಕವರ್ ಆಗ್ತಾರೆ ಎಲ್ಲ ಮಚ್ ಕ್ವಿಕ್ಕರ್. ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಆಗಲಿ, ಫಿಸಿಯೋಥೆರಪಿ ಡ್ಯೂರೇಷನ್ ಯೂಶಲಿ 3-4 ವೀಕ್ಸ್ ಅಂತ ಹೇಳ್ತೀವಿ. ರೋಬೋಟಲ್ಲಿ ಆ 3-4 ವೀಕ್ಸಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್ ಮೂಮೆಂಟ್ ಬರುತ್ತೆ, ಮ್ಯಾಕ್ಸಿಮಮ್ ರಿಸಲ್ಟ್ ಬರುತ್ತೆ. ಸೊ ಅದು ಅಡ್ವಾಂಟೇಜು. ಆ್ಯಂಡ್ ಡ್ಯಾಮೇಜ್ ಟು ಎನಿ ವೈಟಲ್ ಸ್ಟ್ರಕ್ಚರ್ ಯಾವುದೂ ಇಲ್ಲ, ಅದಾಗಲೇ ಕವರ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇವಾಗ ಏನು ಚಾಲೆಂಜ್, ರೋಬೋಟ್ ಯೂಸ್ ಮಾಡೋದಕ್ಕೆ ಏನು ಚಾಲೆಂಜ್, ಇವಾಗ ಇಷ್ಟೊತ್ತು ನಾವು ಅದ್ರದ್ದು ಅಡ್ವಾಂಟೇಜಸ್ ಏನೇನು ಅಂತ ಹೇಳ್ಕೊಂಡು ಹೋಗಿದ್ದೀವಿ. ಇವಾಗ ಅದ್ರದ್ದು ಯೂಸ್ ಮಾಡೋದ್ರಲ್ಲಿ ಏನೇನು ಚಾಲೆಂಜಸ್ ಅದು ತಿಳ್ಕೊಬೇಕು. ಫಸ್ಟ್ ಏನಾಗುತ್ತೆ, ರೋಬೋಟ್ ಅಂದರೆ ಯೂಸ್ ಮಾಡ್ಬೇಕಾದ್ರೆ ರೋಬೋಟ್ನ ಫಸ್ಟ್ ಬೈ ಮಾಡಬೇಕಾಗತ್ತೆ. ಅದು ಹ್ಯೂಜ್ ಇನ್ವೆಸ್ಟ್ಮೆಂಟ್. ರೋಬೋಟ್ ಯಾವುದು ಚೀಪಾಗಿ ಬರೋಲ್ಲ, ಯಾಕೆಂದರೆ ದೇರ್ ಇಸ್ ಅ ಲಾಟ್ ಆಫ್ ರಿಸರ್ಚ್ ಬಿಹೈಂಡ್ ಪ್ರಿಪೇರಿಂಗ್ ಅ ರೋಬೋಟ್ ಆ್ಯಂಡ್ ಮೇಕಿಂಗ್ ಅ ರೋಬೋಟ್. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದನ್ನು ಆ ಹರ್ಡಲ್ನ ಕ್ರಾಸ್ ಮಾಡಬೇಕು. ಸೆಕೆಂಡ್ಲಿ ಏನು, ಇವಾಗ ರೋಬೋಟಲ್ಲಿ ನಾವು ಹಾಕಿದ ಡೇಟಾನ ಪ್ರತಿ ಪೇಷಂಟ್ದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ಏನಾದ್ರು ಸಪೋಸ್ ಡೇಟಾ ಬ್ರೀಚ್ ಆಗಿ ಪ್ರೈವಸಿ ಬ್ರೀಚ್ ಆದರೆ ಅದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದೇನು ಅಂದರೆ, ರೋಬೋಟ್ ಏನು ಸುಮ್ಮನೆ ಬಂದುಬಿಟ್ಟು ಆಟ ಸಾಮಾನು ಥರ ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಟ್ರೈನಿಂಗ್ ಮಾಡಬೇಕು, ಕಲ್ತ್ಕೋಬೇಕು, ಲರ್ನಿಂಗ್ ಕರ್ವ್ ಇರುತ್ತೆ. ಅಂದರೆ ಮಾಡಿ 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 ಸರ್ಜನ್ನ ಇಂಪ್ರೂವ್ ಆಗ್ತಾರೆ. ಇವಾಗ ಯಾವ ಥರ ಅಂದರೆ, ಮೊದಲೆಲ್ಲ ನಾವು ಗೇರ್ ಇರೋ ಗಾಡಿ ಓಡಿಸ್ತಿದ್ವಿ, ಇವಾಗ ಬರ್ತಾ ಬರ್ತಾ ಆಟೋಮೆಟಿಕ್ ಕಾರು. ಸೊ ಗೇರ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಟ್ರಾನ್ಸಿಷನ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಗೇರ್ ಗಾಡಿ ಓಡಿಸಿ ನೆಕ್ಸ್ಟ್ ಡೇನೇ ಆಟೋಮೆಟಿಕ್ ಅಷ್ಟೇ ಎಫಿಷಿಯೆಂಟಾಗಿ ಓಡಿಸ್ತೀರ ಆಗಲ್ಲ. ಬಟ್ ಎಸ್ 1 ಮಂತ್ ಲೇಟರ್ 2 ಮಂತ್ಸ್ ಲೇಟರ್ ಆಟೋಮೆಟಿಕ್ ಇನ್ನೂ ಚೆನ್ನಾಗಿ ಓಡಿಸ್ತೀರಾ. ಬಟ್ ಅದು ಟೈಮ್ ಇದೆಯಲ್ಲ, ಇನ್ವೆಸ್ಟ್ಮೆಂಟ್ ಆಫ್ 1 ಮಂತ್ 2 ಮಂತ್, ಅದು ಇಂಪಾರ್ಟೆಂಟ್. ಸೊ ಇವಾಗ ಏನಾಗುತ್ತೆ, ಸರ್ಜನ್ಸ್ಗೆ ಪಾಪ ಎಷ್ಟೋ ಜನ ಬ್ಯುಸಿ ಇರ್ತಾರೆ, ಅವ್ರಿಗೆ ಟ್ರೈನಿಂಗಾಗಲಿ ಫೆಲೋಶಿಪ್ಗಾಗಲಿ ಟೈಮ್ ಇರಲ್ಲ. ಸೊ ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಇಷ್ಟು ವರ್ಷನೇ ಮಾಡ್ಕೊಂಡು ಹೋಗಿದ್ದೀನಿ, ಇದೇ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಕೆಲವ್ರು ಬಿಟ್ಬಿಡ್ತಾರೆ. ಬಟ್ ಆ ಥರ ಮಾಡಿದಾಗ ಏನಾಗುತ್ತೆ, ದೇ ಆರ್ ಮಿಸ್ಸಿಂಗ್ ಔಟ್ ಆನ್ ದ ಅಡ್ವಾಂಟೇಜ್ ಆಫ್ AI ಆ್ಯಂಡ್ ರೋಬೋಟಿಕ್ಸ್. ಅದರಿಂದ ಬರೋ ಬೆನಿಫಿಟ್ಸ್ ಎಲ್ಲ ಕಳ್ಕೊತಾ ಇದ್ದಾರೆ. ಸೊ ಯಾವುದೇ ಡಾಕ್ಟ್ರಿಗಾಗಲಿ ಆ ಟೈಮ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅವ್ರ ಸೆಲ್ಫ್ನ ಇಂಪ್ರೂವ್ ಮಾಡೋಕ್ಕೆ ಆ್ಯಂಡ್ ಸರ್ಜಿಕಲ್ ಔಟ್ಕಮ್ಸ್ನ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅದೊಂದು ಎಲ್ಲ ಮೈಂಡಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಏನು ಅಂದರೆ, ಎಥಿಕಲ್ ಆ್ಯಂಡ್ ಲೀಗಲ್ ಅಕೌಂಟಬಿಲಿಟಿ. ಅಂದರೆ ಇವಾಗ ಏನೋ ಸರ್ಜರಿ ಮಾಡ್ತಾ ಯಾವುದೇ ಕಾರಣಕ್ಕೂ ಅಟ್ ದ ಎಂಡ್ ಆಫ್ ದ ಡೇ ರೋಬೋಟ್ ಇಸ್ ಅ ಮೆಷಿನ್. ಏನೋ ಎರರ್ ಆಗಿ ಏನೋ ತಪ್ಪಾಯಿತು, ಆವಾಗ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್, ಸರ್ಜನ್ನ ರೋಬೋಟ, ಅದನ್ನು ಯಾವ ಥರ ಡೀಲ್ ಮಾಡೋದು. ಆಬ್ವಿಯಸ್ಲಿ ಸರ್ಜನ್ ಹ್ಯಾಸ್ ಚೋಸನ್ ಟು ಡೂ ದ ರೋಬೋಟಿಕ್ ಸರ್ಜರಿ ಅಂದರೆ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಅದು. ಯಾಕೆಂದರೆ ನಾವು ಅದು ಹೇಳಿದಾಗೆ ಇವಾಗ ರೋಬೋಟ್ ಯೂಸ್ ಮಾಡಬೇಕು ಅಂದರೆ ಸುಮ್ಮನೆ ಅದೇ ಥರ ಯೂಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಸರ್ಟಿಫಿಕೇಷನ್ ಬೇಕಾಗುತ್ತೆ, ಸರ್ಟಿಫಿಕೇಷನ್ ಕೋರ್ಸ್. ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರೋಲ್ಲ, ಅದೇ ಥರ ಕಾರ್ ಓಡಿಸ್ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಯಾವ ಥರ ಬರುತ್ತೋ ರೋಬೋಟ್ ಯೂಸ್ ಮಾಡ್ಬೇಕಾದ್ರೆ ಸರ್ಟಿಫಿಕೇಷನ್ ಮಾಡ್ತಾರೆ. ಸೊ ಆ ಸರ್ಟಿಫಿಕೇಷನ್ ಕೋರ್ಸಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ
ಯಾವ ಥರ ಯೂಸ್ ಮಾಡಬೇಕು, ಸಪೋಸ್ ಈ ಸ್ಟೆಪ್ಪಲ್ಲಿ ತೊಂದರೆ ಆದರೆ ಏನು ಮಾಡಬೇಕು, ಈ ಸ್ಟೆಪ್ ಯಾವ ಥರ ರಿವರ್ಸ್ ಮಾಡ್ಬೋದು ಅದೆಲ್ಲ ಹೇಳಿರ್ತಾರೆ. ಸೊ ಹಂಗಾಗಿ ರೋಬೋಟಿಕ್ ಸರ್ಜರಿ ಅಂದರೆ ಸರ್ಟಿಫಿಕೇಷನ್ ಇಸ್ ಅ ಮಸ್ಟ್. ನೆಕ್ಸ್ಟ್ ಏನು ಅಂದರೆ ಎಲ್ಲ ಇದರಲ್ಲೂ ಯು ಹ್ಯಾವ್ ಟು ಮೇಕ್ ಶೋರ್ ಸರ್ಜನ್ ಹ್ಯಾಸ್ ದ ಅಪ್ಪರ್ ಹ್ಯಾಂಡ್. AI ರೋಬೋಟಿಕ್ ಯೂಸ್ ಮಾಡಿದ ತಕ್ಷಣ ಮಾತ್ರಕ್ಕೆ ರೋಬೋಟಿಕ್ ಬಿಟ್ಬಿಟ್ಟು ನಾವು ಮನೆಗೆ ಹೋಗಿ ಕಾಫಿ ಕುಡಿಯೋದು ಆ ಥರ ಆಗಲ್ಲ. ಅದನ್ನು ಯೂಸ್ ಮಾಡ್ಬೇಕಾದ್ರೆ ಇಟ್ ಈಸ್ ದ ಸರ್ಜನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಇಂಟರ್ವೀನ್. ಏನಾದ್ರು ಸಪೋಸ್ ಇಲ್ಲ ಇದು ಪ್ಲ್ಯಾನ್ ಸರಿ ಹೋಗ್ತಿಲ್ಲ, ರೋಬೋಟ್ ಕರೆಕ್ಟಾಗಿ ಹೇಳ್ತಾ ಇದೆ ಬಟ್ ನನಗೆ ಸರಿ ಅನಿಸ್ತಿಲ್ಲ ಅಂದರೆ ಆ ಹಂಚಿರುತ್ತಲ್ಲ ಸರ್ಜನ್ಗೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಏನೇ ಆದರೂ ರೋಬೋಟ್ ಎಷ್ಟೇ ಯೂಸ್ ಆಗಲಿ, ಎಷ್ಟೇ ಯೂಸ್ ಆಗಲಿ, ಅಟ್ ದ ಎಂಡ್ ಆಫ್ ದ ಡೇ ಸರ್ಜನ್ ಶುಡ್ ಹ್ಯಾವ್ ಎನ್ ಅಪ್ಪರ್ ಹ್ಯಾಂಡ್. ಯಾಕೆಂದರೆ ಯಾವುದೇ ಸ್ಟೆಪ್ಪಲ್ಲಿ ವಿ ಕ್ಯಾನ್ ಸ್ಟಾಪ್ ದ ಪ್ರೊಸೀಜರ್ ಆ್ಯಂಡ್ ಸರ್ಜನ್ ಶುಡ್ ಇಂಟರ್ವೀನ್. ಹಂಗಾಗಿ ಏನು ಮಾಡ್ತೀವಿ, ಸೆಮಿ ಆಕ್ಟಿವ್ ರೋಬೋಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ರೋಬೋಟ್ ಸರ್ಜನ್ ಇಬ್ಬರು ಒಟ್ಟಿಗೆ ಆಪ್ರೇಟ್ ಮಾಡ್ತಾ ಇದ್ದಾರೆ, ಬಟ್ ರೋಬೋಟ್ ಈಸ್ ಪ್ರಿಪೇರಿಂಗ್ ಆಲ್ ದ ಬೋನ್ಸ್. ಇವಾಗ ಇದು ಬಂದು ನಮ್ಮದು ಹಾಸ್ಪಿಟ್ಲಲ್ಲಿರೋದು 2 ಆರ್ಥೋಪೆಡಿಕ್ ರೋಬೋಟ್ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ. ಒಂದು ಬಂದು ಸ್ಟ್ರೈಕರ್ ಮೇಕೋ ರೋಬೋಟ್ ಅಂತ, ಅದು ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟಿಗೆ ಯೂಸ್ ಮಾಡ್ತೀವಿ. ಇನ್ನೊಂದು ಬಂದು ಕ್ಯೂವಿಸ್, ಇದು ಮೆರಿಲ್ ಕ್ಯೂವಿಸ್ ರೋಬೋಟ್, ಅದು ಬರೀ ನೀ ರಿಪ್ಲೇಸ್ಮೆಂಟಿಗೆ ಯೂಸ್ ಮಾಡ್ತೀವಿ. ಇವಾಗ ನೀ ರಿಪ್ಲೇಸ್ಮೆಂಟಲ್ಲೂ 2 ಥರ ಬರುತ್ತೆ, ಒಂದು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್, ಇನ್ನೊಂದು ಫುಲ್ ನೀ ರಿಪ್ಲೇಸ್ಮೆಂಟ್. ಫುಲ್ ನೀ ರಿಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ, ಪೂರ್ತಿ ಮಂಡಿ ಚಿಪ್ ಏನಿದೆ ಅದು ಚೇಂಜ್ ಮಾಡಿಬಿಡ್ತೀವಿ. ಅರ್ಲಿ ಸ್ಟೇಜಸ್ಸಲ್ಲಿ ಬಂದಾಗ ಏನಾಗುತ್ತೆ, ಬರೀ ಪರ್ಟಿಕ್ಯುಲರ್ ಅಂದರೆ ಒಂದು ಸ್ವಲ್ಪ ಜಾಗದಲ್ಲಿ ಮಾತ್ರ ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. ಇವಾಗ ಆರ್ಥರೈಟಿಸ್ ಅನ್ನೋದೇನೋ ಕಾರ್ಟಿಲೇಜ್ ಸೌದೋಗೋದು, ಸೊ ಅದು ಸ್ವಲ್ಪ ಜಾಗದಲ್ಲಿದ್ದರೆ ಬರೀ ಆ ಪಾರ್ಟನ್ನು ಮಾತ್ರ ರೀಪ್ಲೇಸ್ ಮಾಡಬೇಕಾಗುತ್ತೆ, ಪೂರ್ತಿ ರೀಪ್ಲೇಸ್ಮೆಂಟ್ ಬೇಕಾಗಲ್ಲ. ಇದನ್ನು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅಂತೀವಿ. ಇದು 2 ರೋಬೋಟಲ್ಲಿ ಸಾಧ್ಯ ಇದೆ. ಇವಾಗ ಎಡಗಡೆಗೆ ಬಂದಿರೋದು ಅದು ಮೇಕೋ ರೋಬೋಟು, ಸೆಮಿ ಆಕ್ಟಿವ್ ರೋಬೋಟ್. ಅಂದರೆ ಸರ್ಜನ್ ರೋಬೋಟ್ನ ಕೈ ಹಿಡಿದು ಪ್ರೆಸ್ ಮಾಡಿದ್ರೆ ರೋಬೋಟ್ ಪರ್ಫಾರ್ಮ್ ಮಾಡುತ್ತೆ. ಯಾವ್ದಾದ್ರು ಸ್ಟೆಪ್ಪಲ್ಲಿ ಬೇಡ ಅಂತ ಬಿಟ್ಟರೆ ಸ್ಟಾಪ್ ಆಗೋಗುತ್ತೆ. ಅದಕ್ಕೆ ಸೆಮಿ ಆಕ್ಟಿವ್ ಅಂದರೆ ಸರ್ಜನ್ ರೋಬೋಟು ಒಟ್ಟಿಗೆ ಸೇರಿ ಆಪ್ರೇಷನ್ ಮಾಡೋದು. ಲೆಫ್ಟ್ ಸೈಡಲ್ಲಿರೋ ಕ್ಯೂವಿಸ್ ರೋಬೋಟು ಆ್ಯಕ್ಟಿವ್ ರೋಬೋಟ್. ಅಂದರೆ ಅದಕ್ಕೆ ಪ್ಲ್ಯಾನ್ ಮಾಡಿ ಜಾಯಿಂಟ್ ಓಪನ್ ಮಾಡಿ ಕೊಟ್ಬಿಟ್ರೆ ಅದೆಲ್ಲ ಬೋನ್ಸ್ ಪ್ರಿಪೇರ್ ಮಾಡುತ್ತೆ, ಸರ್ಜನ್ ಇಂಪ್ಲಾಂಟ್ ಹಾಕೋದು. ಸೊ 2 ದೇ ಆರ್ ಗುಡ್, ಬಟ್ ಅದೇ ಸೆಮಿ ಆಕ್ಟಿವಲ್ಲಿ ಏನಾಗುತ್ತೆ, ನಮಗೆ ಜಾಸ್ತಿ ಕಂಟ್ರೋಲ್ ಇರುತ್ತೆ. ಸೊ ಅದಕ್ಕೆ ಸೆಮಿ ಆಕ್ಟಿವ್ ರೋಬೋಟ್ ಇಸ್ ಮೋರ್ ಕಾಮನ್ಲಿ ಯೂಸ್ಡ್ ಆ ಕಾರಣದಿಂದ. ಸೊ ಇವೆರಡು ರೋಬೋಟ್ ನಾವು ಆಲ್ಮೋಸ್ಟ್ ಇವಾಗ ಹತ್ತತ್ರ 800+ ಜಾಯಿಂಟ್ಸ್ ಮಾಡಿಬಿಟ್ಟಿದ್ದೀವಿ ಲಾಸ್ಟ್ 2 ಇಯರ್ಸಲ್ಲೇ. ಸೊ ಇವಾಗ ಮೊದಲೆಲ್ಲ ಏನಾಗೋದು, ಅವೇರ್ನೆಸ್ ಕಮ್ಮಿ ಇರೋದು ಪೇಷಂಟ್ಸಲ್ಲಿ, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ರೋಬೋಟ್ ಅಡ್ವಾಂಟೇಜ್ ಏನು ಅಂತ. ಬಟ್ ಇವಾಗ ಏನಾಗ್ತಾಯಿದೆ, ಪೇಷಂಟ್ಸ್ ನಮಗೆ ಬಂದಾಗಲೇ ಸರ್ ಈ ಥರ ರೋಬೋಟಿಕ್ ಬಗ್ಗೆ ಕೇಳಿದ್ದೀವಿ, ನೀವು ಮಾಡ್ತೀರಾ, ರೋಬೋಟಿಕ್ ಮಾಡೋಕ್ಕಾಗತ್ತಾ, ರೋಬೋಟಿಕಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇದೆ, ಅವೇರ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಫಸ್ಟ್ ಶುರು ಮಾಡಿದಾಗ ಅದು ಪಿಕಪ್ ಆಗ್ತಿರಲಿಲ್ಲ, ಬಟ್ ಇವಾಗ ಅವೇರ್ನೆಸ್ ಇಸ್ ಸಚ್ ದಟ್ ಯಾವುದೇ ಆರ್ಥೋಪೆಡಿಕ್ಸ್ಗೆ ಅಂತಲ್ಲ, ಯಾವುದೇ ಸ್ಪೆಷಾಲಿಟಿಗೆ ಬಂದರೂ ರೋಬೋಟಿಕ್ ಸರ್ಜರಿ ಕೇಳ್ಕೊಂಬರ್ತಾರೆ, ಆ ಥರ ಆಗಿದೆ. ಯಾಕೆಂದರೆ ಅದರದ್ದು ರಿಸಲ್ಟ್ಸು ಇವಾಗ ಕ್ರಮೇಣ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಯಾವ ಥರ ಬೆನಿಫಿಟ್ಸ್ ಬರ್ತಾಯಿದೆ, ಯಾವ ಥರ ಅರ್ಲಿ ರಿಕವರಿ, ಯಾವ ಥರ ಶಾರ್ಟರ್ ಆಪ್ರೇಟಿವ್ ಟೈಮ್, ಯಾವ ಥರ ಅರ್ಲಿ ಡಿಸ್ಚಾರ್ಜ್, ಇದೆಲ್ಲ ಅಡ್ವಾಂಟೇಜಸ್ ಪೇಷಂಟ್ಸ್ಗೆ ಗೊತ್ತಾಗ್ತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಕ್ಲೋಸ್ ಟು 800 ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿ ಮುಗಿಸಿದ್ದೀವಿ. ಅಂದರೆ ಹಿಪ್, ನೀ, ಪಾರ್ಷಲ್ ಎಲ್ಲ 3 ಜಾಯಿಂಟ್ ಸೇರಿ ಅರೌಂಡ್ 800 ಮುಗಿಸಿದ್ದೀವಿ ನಮ್ಮ ಮಣಿಪಾಲ್ ಆಸ್ಪತ್ರೆ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಬಿಟ್ಟು ಇನ್ನೂ 2 ರೋಬೋಟ್ ಇದೆ, ಅದು ಯಾವುದು ಡಾವಿಂಚಿ ಎಕ್ಸ್ ಆ್ಯಂಡ್ XI ಅಂತ 2 ರೋಬೋಟು. ಇದು ಯಾರ್ಯಾರು ಯೂಸ್ ಮಾಡ್ತಾರೆ ಅಂದರೆ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಅಂದರೆ ಅಬ್ಡಾಮಿನಲ್ ಸರ್ಜರಿ ಮಾಡೋರು, ಜನರಲ್ ಸರ್ಜನ್ಸ್, ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ, ಸರ್ಜಿಕಲ್ ಆಂಕಾಲಜಿ, ಬೇರಿಯಾಟ್ರಿಕ್ ಸರ್ಜರಿ, ಕಾರ್ಡಿಯೋಥೊರಾಸಿಕ್ ಸರ್ಜರಿ. ಸೊ ಇವರು ಅಂದರೆ ಮೇಯ್ನಾಗೆ ಚೆಸ್ಟ್ ಅಬ್ಡಮಿನ್ ಮಾಡೋರು. ಇದು ಯಾವ ಥರ ಇರುತ್ತೆ ಅಂದರೆ ಮಲ್ಟಿಪಲ್ ಸ್ಪೈಡರ್ ವೆಬ್ ಇರಲ್ಲ ಆ ಥರ ಹ್ಯಾಂಡ್ಸ್ ಇರುತ್ತೆ, ಆರ್ ಕೈಗಳಿರುತ್ತೆ. ಅದು ಏನು ಮಾಡುತ್ತೆ, ಅದರಲ್ಲಿ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಕೊಡ್ತಾರೆ, ಆಮೇಲೆ ಸಣ್ಣ ಪೋರ್ಟಲ್ಸ್ ಮಾಡ್ತಾರೆ ಹೊಟ್ಟೆ ಒಳಗೆ ಹೋಗೋಕ್ಕೆ. 6 ಪೋರ್ಟಲ್ಸ್ ಏನು ಮಾಡುತ್ತೆ, ಒಂದು ಇಂಟೆಸ್ಟೈನ್ ಎತ್ತುತ್ತೆ, ಇನ್ನೊಂದು ಕ್ಲಿಯರ್ ಮಾಡುತ್ತೆ, ಬರ್ನ್ ಮಾಡುತ್ತೆ, ಕಟ್ ಮಾಡುತ್ತೆ, ಬ್ಲೇಡ್ ನೈಫ್ ಇರುತ್ತೆ, ಕೋಯಾಗ್ಲೇಟ್ ಮಾಡುತ್ತೆ, ಸಪೋಸ್ ಬ್ಲೀಡಿಂಗ್ ಆರ್ ಕೋಯಾಗ್ಲೇಟ್ ಮಾಡುತ್ತೆ, ಆ ಥರ ಡಿಫ್ರೆಂಟ್ ಆರ್ಮ್ಸ್ ಇರುತ್ತೆ. ಸೊ ಇದು ಡಾವಿಂಚಿ ರೋಬೋಟು ಆ ಥರ ಕೆಲಸ ಮಾಡೋದು. ಇದರಲ್ಲಿ 2 ವೆರೈಟಿ ಇದೆ. ಇವಾಗ ಹೊಸದಾಗಿ XI ಅಂತ ತೊಗೊಂಡಿದ್ದಾರೆ, ಅದು ಅಪ್ಡೇಟೆಡ್ ವರ್ಷನ್ ವಿತ್ ಮೋರ್ ಮೊಬಿಲಿಟಿ, ಮೋರ್ ಫ್ಲೆಕ್ಸಿಬಿಲಿಟಿ, ಮೋರ್ ಸರ್ಜನ್ ಫ್ರೆಂಡ್ಲಿ. ಸೊ ಇದರಲ್ಲಿ ಯಾವ ಥರ ಇದು, ದಿಸ್ ಇಸ್ ಅನ್ ಆ್ಯಕ್ಟಿವ್ ರೋಬೋಟ್. ಅಂದರೆ ಸರ್ಜನ್ನು ಪೇಷಂಟ್ ಜೊತೆ ನಿಂತಿರಲ್ಲ, ಪೇಷಂಟ್ ವಿಲ್ ಬಿ ವಿತ್ ದ ಸರ್ಜನ್ಸ್ ಅಸಿಸ್ಟೆಂಟ್ಸ್ ಆ್ಯಂಡ್ ದ ರೋಬೋಟ್, ಆ್ಯಂಡ್ ಸರ್ಜನ್ ಬಂದು ಒಂದು ಕನ್ಸೋಲಲ್ಲಿ, ಆ ರೂಮಲ್ಲಿ ಕಾರ್ನರ್ಲಿ ಒಂದು ಕನ್ಸೋಲಲ್ಲಿ ಜಾಯ್ಸ್ಟಿಕ್ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾರೆ, ಒಂದು ವಿಜುವಲೈಸಿಂಗ್ ಸಿಸ್ಟಮಲ್ಲಿ ನೋಡ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ಇದೇನಾದರೂ ಕಂಫರ್ಟಬಲ್ ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ಲಿ ಆ್ಯಕ್ಟಿವ್ ರೋಬೋಟ್. ಇದು 2 ರೋಬೋಟ್ಸ್ ಇವಾಗ ನಮ್ಮ ಹತ್ರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಬಿಟ್ಟು ಇವಾಗ ಸ್ಪೈನ್ ರೋಬೋಟ್ ಇದೆ. ಸ್ಪೈನಲ್ಲಿ ಅಂದರೆ ಆಲ್ಮೋಸ್ಟ್ ಅಗೇನ್ 2 ಇಯರ್ಸ್ ಆಗಿದೆ, ಅದರಲ್ಲಿ ಆಲ್ಮೋಸ್ಟ್ 1000+ ರೋಬೋಟಿಕ್ ಸ್ಪೈನ್ ಸರ್ಜರೀಸ್ ಮಾಡಿಬಿಟ್ಟಿದ್ದೀವಿ. ಸ್ಪೈನ್ ಸರ್ಜರಿ ಏನು ಅಂದರೆ ತುಂಬ ಲಿಮಿಟೆಡ್ ಸ್ಪೇಸು, ತುಂಬ ವೈಟಲ್ ಸ್ಟ್ರಕ್ಚರ್ಸ್, ಅಂದರೆ ಸ್ಪೈನಲ್ ಕಾರ್ಡ್ ಆಗಲಿ, ನರ ಆಗಲಿ ಎಲ್ಲ ತುಂಬ ಹತ್ರನೇ ಇರುತ್ತೆ ಬೋನ್ಗೆ, ಮಸಲ್ಗೆ.
ಸೊ ಹಂಗಾಗಿ ಏನಾಗ್ತಿತ್ತು ಅರ್ಲಿಯರ್ ಡೇಸ್ ಎಲ್ಲ, ಇವಾಗ ನೀವು ಕೇಳಿರ್ತೀರ ಸ್ಪೈನ್ ಸರ್ಜರಿ ಅಂದರೆ, ಅಯ್ಯೋ ಸ್ಪೈನ್ ಸರ್ಜರಿ ಆದಮೇಲೆ ನಡೆಯೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲಲ್ಲ ಡಾಕ್ಟ್ರೇ ಅಂತ ಕೇಳೋರು. ಯಾಕೆಂದರೆ ಆಪ್ರೇಷನ್ ಮಾಡ್ಬೇಕಾದ್ರೆ ಏನಾದ್ರು ನರಕ್ಕೆ ಇಂಜುರಿ ಆಗ್ಬಿಟ್ರೆ ಏನು ಮಾಡೋದು ಅಂತ. ಇವಾಗ ಏನಾಗಿದೆ, ರೋಬೋಟು ಮತ್ತು ಅದು ಮೇಜರ್ ಎಕ್ಸ್ ಮತ್ತು ವಿತ್ OR ಸಪೋರ್ಟ್, ಅಂದರೆ ಎಕ್ಸ್ರೇ ಸೈಮಲ್ಟೇನಿಯಸ್ ಆಗಿ ತೆಗೆಯುತ್ತೆ ಸೇಮ್ ಟೈಮಲ್ಲೇ. ಆಪ್ರೇಷನ್ ಮಾಡ್ಬೇಕಾದ್ರೆ ಎಕ್ಸ್ರೇ ತೆಗೆದ್ಬಿಡುತ್ತೆ. ಇದೆರಡು ಯೂಸ್ ಮಾಡಿ ಏನು ಮಾಡ್ತಾರೆ, ಇವಾಗ ಸ್ಕ್ರೂ ಪ್ಲೇಸ್ಮೆಂಟ್ ಆಗಲಿ ಪರ್ಫೆಕ್ಟಾಗಿ ಬೋನಲ್ಲೇ ಹೋಗಿ ಎಲ್ಲೂ ಅತ್ಲಾಗಿತ್ಲಾಗ ಹೋಗದೆ ನರ್ವ್ ಡ್ಯಾಮೇಜ್ ಆಗದೆ ಮಾಡ್ಬೋದು, ಆ ಥರ ಮಾಡ್ತಾರೆ. ಅದು ಬಿಟ್ಟೇನು ಇದರಲ್ಲಿ ಡಿಫಾರ್ಮಿಟಿ ಅಂದರೆ ಸ್ಕೋಲಿಯೋಸಿಸ್, ಕೈಫೋಸಿಸ್, ಇವಾಗ ಬಗ್ಗಿದ ಬೇನ್ ಇರ್ತಲ್ಲ ಅದನ್ನು ಕರೆಕ್ಟ್ ಮಾಡ್ಬೋದು. ಸರ್ವೈಕಲ್ ಸರ್ಜರಿ ಮಾಡ್ಬೋದು, ಫ್ರ್ಯಾಕ್ಚರ್ ಸರ್ಜರಿಗಳು ಮಾಡ್ಬೋದು. ಆಮೇಲೆ ಫ್ರ್ಯಾಕ್ಚರಾಗಿ ಕೊಲ್ಯಾಪ್ಸ್ ಆಗಿರುತ್ತಲ್ಲ ವರ್ಟಿಬ್ರಾ, ಅದರಲ್ಲೂ ರೋಬೋಟ್ ಯೂಸ್ ಮಾಡಿ ಏನು ಮಾಡ್ತಾರೆ, ಬಲೂನ್ ಇನ್ಫ್ಲೇಟ್ ಮಾಡಿ ಸಿಮೆಂಟ್ ಹಾಕ್ತಾರೆ, ಅಂದರೆ ಆ ಹೈಟ್ನ ರಿಸ್ಟೋರ್ ಮಾಡೋದಕ್ಕೆ. ಹಂಗಾಗಿ ಏನಾಗುತ್ತೆ, ಪೇಷಂಟ್ಗೆ ಪೇಯ್ನ್ ಕಮ್ಮಿ ಆಗುತ್ತೆ, ಅರ್ಲಿ ಮೊಬಿಲೈಸೇಷನ್. ಇದೆಲ್ಲ ನಾನು ಹೇಳಿರೋದು ಬಂದು ವಿತ್ ರೋಬೋಟ್ ಇಟ್ಸ್ ಪಾಸಿಬಲ್. ಇವಾಗ ನಾವು ಒನ್ ಆಫ್ ದ ಹೈಯೆಸ್ಟ್ ಇನ್ ಹೋಲ್ ಕಂಟ್ರಿ, 1000 ಮೇಲೆ ಸ್ಪೈನ್ ಸರ್ಜರೀಸ್ ಮಾಡಿಬಿಟ್ಟಿದ್ವಿ ರೋಬೋಟ್ ಯೂಸ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇವಾಗ ಹೊಸದು ಏನು ಅಂದರೆ, ಪೇಷಂಟ್ಗೆ ಡಾಕ್ಟ್ರ್ ಮೀಟ್ ಮಾಡೋದಕ್ಕೆ ಮುಂಚೆನೇ ತಲೆನೋವು ಶುರುವಾಗೋಗುತ್ತೆ. ಏನಕ್ಕೆ ಅಂದರೆ, ಅವ್ರಿಗೆ ಏನೋ ಸಿಮ್ಟಮ್ ಬಂತು, ಸ್ವಲ್ಪ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಬ್ಲಡ್ ಬಂತು, ಇಲ್ಲ ಏನೋ ಸೀನಿದ್ರು ಸ್ವಲ್ಪ ಮೂಗಿಂದ ರಕ್ತ ಬಂತು, ಟೆನ್ಷನ್ ಶುರುವಾಗುತ್ತೆ, ಏನೋ ರಕ್ತ ಬಂದಿದೆ, ಏನೋ ದೊಡ್ಡ ಸಮಸ್ಯೆ ಇದೆ, ಏನಿರ್ಬೋದು ಅಂತ. ಸೆಕೆಂಡ್ಲಿ ಯಾರೋ ಹೇಳಿರ್ತಾರೆ ಒಂದು ಹೆಲ್ತ್ ಚೆಕ್ ಮಾಡಿಸ್ಬಿಡಿ ಅಂತ. ಹೆಲ್ತ್ ಚೆಕ್ಕಲ್ಲಿ ಅದು ಯಾವುದೋ ಒಂದು ವ್ಯಾಲ್ಯೂ ಸ್ವಲ್ಪ ಹೈ ಇರುತ್ತೆ, ಅದು ರೆಡ್ ಮಾರ್ಕ್ ಬಂದುಬಿಡುತ್ತೆ, ಮತ್ತೆ ಟೆನ್ಷನ್ ಶುರುವಾಗುತ್ತೆ. ಓ ಏನೋ ರೆಡ್ ಮಾರ್ಕ್ ಇದೆ, ಏನೋ ಬಂದಿದೆ ನನಗೆ. ಫಸ್ಟ್ ಏನು ಇವಾಗ ಎಲ್ಲರಿಗೂ ಮೈಂಡ್ ಬರೋದು, ಓ ಕ್ಯಾನ್ಸರ್ ಇದೆ ಅಂತ. ಫಸ್ಟ್ ಅದೇ ಮೈಂಡಿಗೆ ಬರೋದು, ಏನೇ ಪ್ರಾಬ್ಲಮ್ ಇದ್ದರೂ ಕ್ಯಾನ್ಸರ್ ಆಗಿರ್ಬೋದು ಅಂತ ಫಸ್ಟ್. ಯಾಕೆಂದರೆ ನೀವು ಗೂಗಲಲ್ಲಿ ಹೊಡೆದ್ರೆ ಅದು ಕ್ಲೀನಾಗಿ ತೋರಿಸುತ್ತೆ, ಕುಡ್ ಬಿ ಕ್ಯಾನ್ಸರ್ ಅಂತ ಲಾಸ್ಟಲ್ಲಿ. ಅದು ನೋಡಿದ ತಕ್ಷಣ ಎಲ್ಲ ಗಾಬರಿ ಪಟ್ಬಿಡ್ತಾರೆ, ಓ ಕ್ಯಾನ್ಸರ್ ಇರ್ಬೋದು ಇದು ಅಂತ. ಆಮೇಲೆ ಏನಾಗುತ್ತೆ, ಇದೆಲ್ಲ ಗೊತ್ತಾದರೂ ಓ ಮನೆಯವ್ರಿಗೆ ಹೇಳಿದ್ರೆ, ಮಕ್ಳಿಗೆ ಹೇಳಿದ್ರೆ ಭಯ ಪಡ್ತಾರೆ, ತಂದೆ ತಾಯಿಗೆ ಹೇಳಿದ್ರೆ ಭಯ ಪಡ್ತಾರೆ, ಯಾರಿಗೂ ಹೇಳೋದು ಬೇಡ, ಇಟ್ಕೊಂಬೇಡ, ಏನಾದ್ರು ಮುಂದಕ್ಕಾದರೆ ನೋಡ್ಕೊಳ್ಳೋಣ, ಹೆಚ್ಚಾದರೆ ಹೆಂಗೋ ಡಾಕ್ಟ್ರಿಗೆ ಹೋಗಲೇಬೇಕು, ಹಂಗಂತ ಡಿಲೇ ಆಗುತ್ತೆ. ಸೊ ಏನಾಗುತ್ತೆ, ಸಪೋಸ್ ಏನಾದ್ರು ಮೇಜರ್ ಪ್ರಾಬ್ಲಮ್ ಇದ್ದರೂ ಅರ್ಲಿ ಸ್ಟೇಜಸಲ್ಲಿ ಕ್ಯಾಚ್ ಮಾಡೋಕ್ಕೆ ಬರಲ್ಲ ಇದನ್ನು. ಇದಕ್ಕೋಸ್ಕರ ಏನು ಮಾಡಿದ್ದೀವಿ ನಾವು, 24 hours ಡಿಜಿಟಲ್ ಸಪೋರ್ಟ್ ಆನ್ ವಾಟ್ಸಪ್ ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದರ ಹೆಸರು ಮಾಯಿ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಮಣಿಪಾಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಬೇಸಿಕಲಿ 24/7 ವಾಟ್ಸಪ್ ಸಪೋರ್ಟ್. ನಿಮಗೆ ಸಿಮ್ಟಮ್ಸ್ ಆಗಲಿ, ಬ್ಲಡ್ ರಿಪೋರ್ಟ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಡ್ರೆ, ಇಲ್ಲ ಯಾರು ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಬೇಕು ಅಂದರೆ, ಒಂದು QR ಕೋಡ್ ಇದೆ, ಆ QR ಕೋಡ್ನ ಫೋಟೋ ತಗೊಂಡು ಅದರಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಆ ಕೋಡ್ ಮೇಲೆ ವಾಟ್ಸಪ್ ಮೆಸೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಹೆಸರು ಕೇಳುತ್ತೆ, ನೆಕ್ಸ್ಟ್ ನಿಮ್ದೇನು ಪ್ರಾಬ್ಲಮ್ ಕೇಳುತ್ತೆ. ನಿಮ್ದು ಏನೇ ಪ್ರಾಬ್ಲಮ್ ಇರಲಿ ಅದರಲ್ಲಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ಕಾಗೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇಲ್ಲ ಯಾವ ಥರ ಡಾಕ್ಟ್ರನ್ನ ಮೀಟ್ ಮಾಡಬೇಕು, ಯಾವ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕು, ಇಲ್ಲ ಫರ್ದರ್ ಏನಾದ್ರು ಬ್ಲಡ್ ಟೆಸ್ಟ್, ಇಲ್ಲ ಏನಾದ್ರು ಇನ್ವೆಸ್ಟಿಗೇಷನ್ಸ್ ಬೇಕಾ, ಅದು ಸಜೆಸ್ಟ್ ಮಾಡುತ್ತೆ. ಇದು ಇವಾಗ ಸದ್ಯಕ್ಕೆ ಇಂಗ್ಲೀಷಲ್ಲಿ, ಕನ್ನಡಲ್ಲಿ ರಿಲೀಸ್ ಮಾಡಿದ್ದೀವಿ. ಬಟ್ ದ ಏಮ್ ಇಸ್ ಟು ಮೇಕ್ ಇಟ್ ಪ್ಯಾನ್ ಇಂಡಿಯಾ ಇನ್ ಆಲ್ ರೀಜನಲ್ ಲ್ಯಾಂಗ್ವೇಜಸ್. ಪ್ರತಿ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಆಕ್ಸೆಸಬಲ್ ಇರಬೇಕು. ಬರೀ ಬೆಂಗಳೂರಲ್ಲಿರೋರ್ಗೆ ಮಾತ್ರ ಒಳ್ಳೆ ಹೆಲ್ತ್ ಕೇರ್ ಬೇಕು, ಯಾವುದೋ ರೂರಲ್ ಪ್ಲೇಸು ಇಲ್ಲ ಯಾವ್ದಾದ್ರು ತಾಲೂಕು ಡಿಸ್ಟ್ರಿಕ್ಟು ತಾಲೂಕು ಹೋದರೆ ಅವ್ರಿಗೆ ಹೆಲ್ತ್ ಕೇರ್ ಬರಬಾರ್ದು, ಆ ಥರ ಇಲ್ಲ. ಇದು ಯಾವುದೇ ಕಾರ್ನರ್ ಕೂತಿರಲಿ ದೇಶದಲ್ಲಿ ಎಲ್ಲರಿಗೂ ಬೆಸ್ಟ್ ಹೆಲ್ತ್ ಕೇರ್ ಸಿಗಬೇಕು, ಎಲ್ಲರಿಗೂ ಬೆಸ್ಟ್ ಪಾಸಿಬಲ್ ಸಜೆಷನ್ ಸಿಗಬೇಕು ಮೆಡಿಕಲ್ಲು. ಇದರಲ್ಲಿ ಏನಾಗುತ್ತೆ, ಬೇಸಿಕಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವೇನೇ ಕ್ವೈರೀಸ್ ಕಳಿಸ್ತೀರಾ ಅದು ಡಾಕ್ಟರ್ಸ್ಗೆ ಡೈರೆಕ್ಟ್ ಆಗುತ್ತೆ. ಸೊ ಡಾಕ್ಟರ್ಸ್ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಅರ್ಲಿಯೆಸ್ಟ್ ಪಾಸಿಬಲ್ ಏನು ಮಾಡ್ಬೋದು, ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು, ಗಾಬರಿ ಪಡಬೇಕಾ ಬೇಡವಾ, ವೆಯ್ಟ್ ಮಾಡ್ಬೋದಾ, ಎಲ್ಲ ಸಜೆಷನ್ಸು ಬರುತ್ತೆ ಇದರಲ್ಲಿ. ಸೊ ಇದು ಬೇಸಿಕಲಿ ಎವ್ರಿ ನುಕ್ ಆ್ಯಂಡ್ ಕಾರ್ನರ್ ಆಫ್ ಇಂಡಿಯಾ ಕವರ್ ಆಗಬೇಕು, ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದು ನೋಡ್ಬೋದು, ಇದರಲ್ಲಿ ಇಟ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸಿಮ್ಟಮ್ಸ್. ನಂಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂತು, ಒಂದು ಸರಿ ಜೋರಾಗಿ ಸೀನ್ದಾಗ ಸ್ವಲ್ಪ ಬ್ಲಡ್ ಬಂತು, ಹೇಳುತ್ತೆ ಏನು ಗಾಬರಿ ಪಡಬೇಡಿ, ತಿರ್ಗಾ ಬಂದರೆ ನೋಡಿ, ಆ ಥರ ಇಟ್ ಸಜೆಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅದು ಬಿಟ್ಟು ನಿಮ್ಮ ರಿಪೋರ್ಟು ಸ್ಕ್ಯಾನ್ ಲೋಡ್ ಮಾಡಿದ್ರೆ ಅದನ್ನು ಅನಲೈಸ್ ಮಾಡಿ ಹೇಳುತ್ತೆ, ನಿಮ್ಗೆ ಇದ್ರಲ್ಲಿ ತೊಂದರೆ ಇದೆಯಾ, ಏನಾದ್ರು ಮೆಡಿಕಲ್ ಅಟೆನ್ಷನ್ ಬೇಕಾ, ಇಲ್ಲ ಏನು ಗಾಬರಿ ಪಡೋದಂತಿಲ್ಲ, ಸ್ವಲ್ಪ ಐರನ್ ಟ್ಯಾಬ್ಲೆಟ್ ತೊಗೋಬೋದು, ಇಲ್ಲ ಬೇರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಸರಿ ಹೋಗುತ್ತೆ, ಅದು ಸಜೆಸ್ಟ್ ಮಾಡುತ್ತೆ. ಬಿಗ್ಗೆಸ್ಟ್ ಅಡ್ವಾಂಟೇಜು 24/7. ನೈಟ್ ಏನೋ ಆಯಿತು, ಬೆಳಗ್ಗೆ ತನಕ ನಿದ್ದೆ ಮಾಡದೆ ಕೂತಿರ್ತಾರೆ, ಬೇಕಿಲ್ಲ, ವಾಟ್ಸಪ್ ತೊಗೊಳ್ಳಿ, ಮೆಸೇಜ್ ಮಾಡಿ, ರೆಸ್ಪಾನ್ಸ್ ಬರುತ್ತೆ, ಆರಾಮಾಗಿ ಮಲ್ಕೊಳ್ಳಿ. ಇವಾಗ ಎಷ್ಟೊಂದು ಪೇಷಂಟ್ಸ್ ನನಗೆ ಬರ್ತಾರೆ, ಇಲ್ಲಿ ಸ್ವಲ್ಪ ಬೆನ್ನೋವು ಇದೆ, ಆಗಲೇ ಒಂದು 2-3 ವರ್ಷ ಆಯಿತು, ಪಾಪ ವೈಫ್ ಬಂದು ಅಯ್ಯೋ ಡಾಕ್ಟ್ರೆ ಇವರು ಮಲ್ಕ್ತಾನೆ ಇಲ್ಲ ರಾತ್ರಿ ಹೊತ್ತು, ಏನೋ ಕ್ಯಾನ್ಸರ್ ಇರ್ಬೋದು ಅಂತ 2-3 ವರ್ಷದಿಂದ ಗಾಬರಿಯಲ್ಲಿದ್ದಾರೆ ಅಂತ. ಇಲ್ಲ, ನೀವು ಏನಿದೆ ಫಸ್ಟ್ ತಿಳ್ಕೊಳ್ಳಿ, 24/7 ಸಪೋರ್ಟ್ ಇದೆ, ಚೆನ್ನಾಗಿ ನಿದ್ದೆ ಮಾಡಿ.
ನೆಕ್ಸ್ಟ್ ಪರ್ಸನಲೈಸ್ ಗೈಡೆನ್ಸ್, ಅಂದರೆ ನಿಮ್ಮ ಪ್ರಾಬ್ಲಮ್ ಹೇಗೇನಿದೆ ಅದನ್ನು ನೋಡಿ ಅದರ ಪ್ರಕಾರ ಡಾಕ್ಟರ್ ರೆಸ್ಪಾಂಡ್ ಮಾಡ್ತಾರೆ. ಸ್ಪೆಷಲಿಸ್ಟ್ ರೆಕಮೆಂಡೇಶನ್, ಅಂದರೆ ಯಾವುದೇದೋ ಡಾಕ್ಟರ್ ಅಲ್ಲ, ಸರ್ಟಿಫೈಡ್ ಟ್ರೈನ್ಡ್ ಸ್ಪೆಷಲಿಸ್ಟೇ ನಿಮಗೆ ರೆಸ್ಪಾನ್ಸ್ ಕೊಡೋದು. ಇನಿಷಿಯಲಿ ಎಸ್ಕಲೇಟ್ ಮಾಡೋಕ್ಕೆ ಮುಂಚೆ ಆಬ್ವಿಯಸ್ಲಿ ಡಾಕ್ಟರ್ಸ್ ನೋಡ್ತಾರೆ, ಬಟ್ ಆಮೇಲೆ ಇಫ್ ದ ಮೈ ಆ್ಯಪ್ ಫೀಲ್ಸ್ ದಟ್ ಇಲ್ಲ ಇದು ಎಸ್ಕಲೇಷನ್ ಬೇಕು ಅಂದರೆ ನಿಮ್ಗೆ ಹೇಳುತ್ತೆ ಯಾವ ಡಾಕ್ಟ್ರಿಗೆ ಹೋಗ್ಬೋದು, ಯಾವ ಹಾಸ್ಪಿಟ್ಲಿಗೆ ಹೋಗ್ಬೋದು, ನಿಮ್ಗೆ ಹತ್ರದಲ್ಲಿ ಯಾವ ನಿಯರೆಸ್ಟ್ ಹಾಸ್ಪಿಟ್ಲ್ ಇದೆ ಅದೆಲ್ಲ ಸಜೆಸ್ಟ್ ಮಾಡುತ್ತೆ. ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್, ಇವಾಗ ಹೇಳ್ದಂಗೆ ಕನ್ನಡ ಇಂಗ್ಲೀಷಲ್ಲಿದೆ, ಬಟ್ ಸ್ಲೋವಾಗೆ ಎವ್ರಿ ಒನ್ ಶುಡ್ ಆಕ್ಸೆಸ್ ಇಟ್, ಆ ಥರ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದೀವಿ. ನಿಮಗೆ ಸಪೋಸ್ ಯಾವ್ದಾದ್ರು ಡಾಕ್ಟ್ರ್ ಬೇಕು ನೋಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ, ಫೋನ್ ಮಾಡ್ತಾ ಇದ್ದೀರಾ, ಫೋನ್ ಲೈನ್ ಬ್ಯುಸಿ ಇದೆ, ಇಲ್ಲ ಯಾರು ಪಿಕ್ ಕಾಲ್ ಮಾಡ್ತಾ ಇಲ್ಲ, ಈ ಆ್ಯಪ್ ಯೂಸ್ ಮಾಡಿ ಡಿಜಿಟಲಿ ಯು ಕ್ಯಾನ್ ಬುಕ್ ಎನ್ ಅಪಾಯಿಂಟ್ಮೆಂಟ್. ಸೊ ಈ ಅಡ್ವಾಂಟೇಜಸ್ಸಿಂದ ಬೆಸ್ಟ್ ಪಾಸಿಬಲ್ ಹೆಲ್ತ್ ಕೇರ್ ಈಸ್ ಅವೈಲಬಲ್ ಫಾರ್ ಎವ್ರಿ ಸಿಟಿಸನ್ ಆಫ್ ದ ಕಂಟ್ರಿ. ದಟ್ ಈಸ್ ದ ಏಮ್ ಆಫ್ ಮಣಿಪಾಲ್ AI ಏಮ್ ಏನಂದರೆ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಯಾರ್ಯಾರಿದ್ದಾರೆ ಎಲ್ಲೇ ಇದ್ದರೂ ಅವರಿಗೆ ಬೆಸ್ಟ್ ಪಾಸಿಬಲ್ ಹೆಲ್ತ್ ಕೇರ್ ಸಿಗಬೇಕು. ದಟ್ ಈಸ್ ದ ಏಮ್ ಆಫ್ ದಿಸ್ ಆ್ಯಪ್. ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ಯಾರು ಟ್ರೈ ಮಾಡಬೇಕು ಅಂದರೆ ಇದ್ರದ್ದು ಫೋಟೋ ಬೇಕಾದ್ರೆ ಟ್ರೈ ಮಾಡಿ, ಒಂದು ಫೋಟೋ ತೊಗೊಂಡು QR ಕೋಡ್ ಸ್ಕ್ಯಾನ್ ಮಾಡಿ ಸುಮ್ಮನೆ ಮಾತಾಡಿ, ಹಿಂಗೆ ಈ ಥರ ಸಿಮ್ಟಮ್ ಇದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಆ ಫೋಟೋ ತೊಗೊಳ್ಳಿ, ಅದು ಅವೈಲಬಲ್ ಆನ್ಲೈನ್, ಬಟ್ ಆ ಫೋಟೋ ತೊಗೊಂಡು ಸುಮ್ಮನೆ ನೀವು ಆಮೇಲೆ ಟೈಮ್ ಸಿಕ್ಕಿದಾಗ ಒಂದು ಮೆಸೇಜ್ ಹಾಕಿ, ಈ ಥರ ಸಿಮ್ಟಮ್ಸ್ ಇದೆ, ಇಲ್ಲ ನಂದು ಹಿಮೋಗ್ಲೋಬಿನ್ ಇಷ್ಟಾಗಿದೆ, ಇಲ್ಲ ವೈಟ್ ಸೆಲ್ ಇಷ್ಟಿದೆ, ಕ್ಲೀನಾಗಿ ಹೇಳುತ್ತೆ ನಿಮಗೆ ಜ್ವರ ಇದೆಯಾ, ನೆಕ್ಸ್ಟ್ ಅದೇ ರೆಕಮೆಂಡ್ ಮಾಡ್ತಾ ಹೋಗುತ್ತೆ, ಏನಿದೆ ನಿಮ್ಮ ಸಿಮ್ಟಮ್ಸ್ ಏನಿದೆ, ನೆಕ್ಸ್ಟ್ ಏನು ಟೆಸ್ಟ್ ಮಾಡಬೇಕಾ ಬೇಡವಾ ಎಲ್ಲ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಸೊ ಇದು ಎನಿವೇರ್ ಎನಿ ಟೈಮ್, ಅಂದರೆ ಎಲ್ಲರಿಗೂ ಯಾವುದೇ ಸಮಯ ಆಗಲಿ ಆಕ್ಸೆಸಬಲ್ 24/7 ರೌಂಡ್ ದ ಕ್ಲಾಕ್. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ದಿಸ್ ವಿಲ್ ಹೆಲ್ಪ್. ದಿಸ್ ಇಸ್ ದ ನ್ಯೂ ಸಾಫ್ಟ್ವೇರ್ ಮಣಿಪಾಲ್ ಇಸ್ ಡೆವಲಪಿಂಗ್. ಇವಾಗ ಆಲ್ಮೋಸ್ಟ್ ಇನಿಷಿಯಲ್ ಸ್ಟೇಜಸ್ ಎಲ್ಲ ಮುಗಿದಿದೆ, ಸೊ ಇಂಗ್ಲೀಷ್ ಕನ್ನಡಲ್ಲಿ ಬಂದಿದೆ, ಅದನ್ನು ವಿ ಆರ್ ಟ್ರೈಂಗ್ ಟು ಸ್ಪ್ರೆಡ್ ಇಟ್ ಅಕ್ರಾಸ್ ಪ್ಯಾನ್ ಇಂಡಿಯಾ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇವಾಗ AI ಮತ್ತು ರೊಬಾಟಿಕ್ಸ್ ಏನು ಅರ್ಥ ಮಾಡ್ಕೊಂಡ್ವಿ, ಇಟ್ ಈಸ್ ವೆರಿ ಗುಡ್ ಟು ಹ್ಯಾವ್ ಟೆಕ್ನಾಲಜಿ, ಬಟ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋದು ಗೊತ್ತಿರಬೇಕು. ಸೊ ಎಂಬ್ರೇಸ್ ಆ್ಯಂಡ್ ಎಂಗೇಜ್ ಟೆಕ್ನಾಲಜಿ, ಬಟ್ ರೆಸ್ಪಾನ್ಸಿಬಲಿ. ಯಾವುದೋ ಒಂದು ಮೆಷಿನ್ ಬಂತು ಮಾಡ್ತೀನಿ ಅಂತ ಅದು ಕಲ್ತಿ ಮಾಡೋದು ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.